ಇವಾಗ ಕಟಪ್ ಫಸ್ಟ್ ವೇಟಿಂಗ್ ಲಿಸ್ಟ್ ಕಟಪ್ 85ರಿಂದ 120 ಅನ್ಕೊಳ್ರಿ. 120 200ಕ್ಕೆ ಅಂದರೆ 60 100ಕ್ಕೆ 68 ಬಂದಿದೆ. ಕೆಲವೊಬ್ರದ್ದು ನಮಸ್ಕಾರ, ಬ್ಯಾಂಕಿಂಗ್ ಬುಕ್ ಯೂಟ್ಯೂಬ್ ಚಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. RRB ಕ್ಲರ್ಕ್ ಮೇನ್ಸ್ ಎಕ್ಸಾಮ್ ಫೆಬ್ರವರಿ 1ಗೆ ಅಲೈನ್ ಆಗಿದೆ. ಆ ಎಕ್ಸಾಮಲ್ಲಿ ನೀವು ಯಾವ ರೀತಿ ಪೇಪರ್ ಅಟೆಂಡ್ ಮಾಡಬೇಕು ಅನ್ನೋದನ್ನು ತಿಳಿಸೋಕ್ಕೋಸ್ಕರ ಇವತ್ತಿನ ಈ ವಿಡಿಯೋ ಮಾಡಲಾಗಿದ್ದು, ಹೋದ ವರ್ಷದ ಅಂದರೆ 2024ರ ಮೆಮೊರಿ ಬೇಸ್ಡ್ ಪೇಪರನ್ನು ನೋಡೋಣ ಒಂದ್ಸತಿ. ಅಲ್ಲಿ ಯಾವ ರೀತಿ ಕ್ವಶನ್ಸ್ ಬಂದಿದ್ದು, ನೀವು ಯಾವ ಕ್ವಶನ್ಸ್ಗಳು ಕರೆಕ್ಟ್ ಫಸ್ಟಿಗೆ ಅಟೆಂಡ್ ಮಾಡಬೇಕು, ಯಾವ ರೀತಿ ಪೇಪರ್ ಅಟೆಂಡ್ ಮಾಡಬೇಕು ಅದನ್ನು ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ನಾನು ಕ್ವಶನ್ ಆನ್ಸರ್ ಸಾಲ್ವ್ ಮಾಡಲ್ಲ, ಜಸ್ಟ್ ಪೇಪರ್ ಯಾವ ರೀತಿ ಅಟೆಂಡ್ ಮಾಡೋ ಅಪ್ರೋಚ್ ಯಾವ ರೀತಿ ಇರಬೇಕು ಅನ್ನೋದನ್ನು ಹೇಳ್ತೀನಿ. ಕ್ವಾಂಟ್, ರೀಸನಿಂಗ್ ಮತ್ತು ಕಂಪ್ಯೂಟರ್ದು ಈ ವಿಡಿಯೋದಲ್ಲಿ ಡೀಟೇಲಾಗಿ ಡಿಸ್ಕಸ್ ಮಾಡೋಣ. ವಿಡಿಯೋ ಸ್ಕಿಪ್ ಮಾಡಿದೆ ಕಂಪ್ಲೀಟ್ ವಿಡಿಯೋ ನೋಡ್ಕೊಳ್ರಿ. ಈ ವಿಡಿಯೋ ನಿಮ್ಮ ಕ್ವಶನ್ ಎಕ್ಸಾಮಲ್ಲಿ ಟೈಮ್ ಸೇವ್ ಮಾಡೋದಕ್ಕೆ ಹೆಲ್ಪ್ ಮಾಡುತ್ತೆ. ಆಮೇಲೆ ಪ್ರಾಪರ್ ಕ್ವಶನ್ಸ್ಗಳು, ಈ ಕೆಲವೊಂದು ಸತಿ ಏನಾಗುತ್ತೆ, ಈಸಿ ಕ್ವಶನ್ಸ್ಗಳೆಲ್ಲ ಕೊನೆಗೆ ಬಂದಿರ್ತವೆ. ಆ ಕ್ವಶನ್ಸ್ಗಳಿಗೆ ಸಾಲ್ವ್ ಮಾಡೋಕ್ಕೆ ಟೈಮೇ ಇರಲ್ಲ. ಅದಕ್ಕಿಂತ ಮೊದಲು ಬಂದಿರತಕ್ಕಂಥ ಟಫ್ ಕ್ವಶನ್ಸ್ಗಳೆಲ್ಲ ನೀವು ಸಾಲ್ವ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿರ್ತೀರ, ಅಲ್ಲಿ ಟೈಮ್ ಜಾಸ್ತಿ ಯೂಸ್ ಆಗಿಬಿಟ್ಟಿರುತ್ತೆ. ಓಕೆ, ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿರಿ, ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಡ್ರಿ. ಪೂರ್ತಿ ಸ್ಟ್ರಾಟಜಿಯನ್ನು ಡಿಸ್ಕಸ್ ಮಾಡೋಣ. ಎಕ್ಸಾಮ್ ಹಾಲಲ್ಲಿ ಹೋದ ನಂತರ ನೀವು ಯಾವ ರೀತಿ ಇರಬೇಕು, ಯಾವ ರೀತಿ ಎಕ್ಸಾಮ್ ಸ್ಟಾರ್ಟ್ ಮಾಡಬೇಕು ಅನ್ನೋದನ್ನು ಡಿಸ್ಕಸ್ ಮಾಡೋಣ. ಓಕೆ, ಫಸ್ಟ್ ಎಂಟರ್ ಆದ ತಕ್ಷಣ ನಿಮ್ಗೆ ಆಲ್ರೆಡಿ 7ಗೇನೋ ರಿಪೋರ್ಟಿಂಗ್ ಟೈಮ್ ಕೊಟ್ಟಿದ್ದಾರೆ. 7ಗೆ ರಿಪೋರ್ಟಿಂಗ್ ಟೈಮ್ ಅಂದರೆ ಎಕ್ಸಾಮ್ 9ಗೆ ಸ್ಟಾರ್ಟ್ ಆಗುತ್ತೆ. 2 ಅವರ್ ನೀವು ಹೋಗೋಕ್ಕಾಗಲಿ, ಅಲ್ಲಿ ವೆರಿಫಿಕೇಷನ್ಗೋಸ್ಕರ. ಆಮೇಲೆ ಕೆಲವೊಂದು ಮೇನ್ಸ್ದು ವೆರಿಫಿಕೇಷನ್ ಜಾಸ್ತಿ ಇರುತ್ತೆ. ಪ್ರಿಲಿಮ್ಸ್ದು ಹಾಲ್ ಟಿಕೆಟ್ ಕೂಡ ತೊಗೊಂಡು ಹೋಗ್ಬೇಕು ನೀವು. ಪ್ರಿಲಿಮ್ಸ್ ಏನು ನೀವು ID ಪ್ರೂಫ್ ತೊಗೊಂಡು ಹೋಗಿರ್ತಾರಲ್ಲ ಪ್ರಿಲಿಮ್ಸ್ ಎಕ್ಸಾಮ್ ಬರೆಯುವಾಗ, ಆ ID ಪ್ರೂಫ್ ಕೂಡ ತೊಗೊಂಡು ಹೋಗ್ಬೇಕು. ಅವೆರಡೂ ಇರಲಿಲ್ಲ ಅಂತಂದರೆ, ಆದರೆ 2ರಲ್ಲಿ 1 ಇರಲಿಲ್ಲ ಅಂತಂದರು, ನಿಮ್ದು ಅಡ್ರೆಸ್ ಪ್ರೂಫ್ಗೋಸ್ಕರ ಒಯ್ದಿರ್ತಾರಲ್ಲ ಅದ್ರ ಬಗ್ಗೆ ಗೊತ್ತಿಲ್ಲ, ಬಟ್ ಹಾಲ್ ಟಿಕೆಟ್ ಇರಲಿಲ್ಲ ಅಂತಂದರೆ ನೀವು ಒಂದು FIR ಕಾಪಿಯನ್ನು ತೊಗೊಂಡು ಹೋಗ್ಬೇಕು. ಡಿಜಿಟಲ್ FIR ಕಾಪಿ ಆನ್ಲೈನ್ ಮೂಲಕ ಮಾಡಿಕೊಂಡು ತೊಗೊಂಡು ಹೋಗ್ಬೋದು, ಅಥವಾ ನಿಮ್ಮ ನಿಯರೆಸ್ಟ್ ಸ್ಟೇಷನ್ ಮೂಲಕ ಕೂಡ FIR ಕಾಪಿ ತೊಗೊಂಡು ಹೋಗ್ಬೋದು. ಓಕೆ, ಇವಾಗ ಎಕ್ಸಾಮ್ ಸೆಂಟರ್ದು ವೆರಿಫಿಕೇಷನ್ ಆಯಿತು. ಎಲ್ಲ ಆದ ನಂತರ ಕಂಪ್ಯೂಟರ್ ಮುಂದ್ಗಡೆ ಹೋಗಿ ಕುಂತಿರ್ತೀರ. ನಿಮ್ಗೆ ಈ ರೀತಿ ಇಂಟರ್ಫೇಸ್ ಓಪನ್ ಆಗ್ತಿರ್ಬೇಕಾದ್ರೆ ರಫ್ ಸೀಟ್ ಕೊಡ್ತಾರೆ. ನೀವು ಅಲ್ಲಿ ಐ ಆಮ್ ರೆಡಿ ಟು ಬಿಗಿನ್ ಅಂತ ಹೊಡಿತಿರ್ತಾರಲ್ಲ, ಅದು ಟ್ಯಾಪ್ ಮಾಡಿದ ನಂತರ ಇವೆಲ್ಲ ಬರ್ತವೆ. ಇದೇನು ಈಗ ನಿಮ್ಗೆ ಕಾಣಿಸ್ತಿದೆಲ್ಲ ಎದುರುಗಡೆ, ಇದೆಲ್ಲ ಅದ್ರ ಮೇಲೆ ಒಂದು ಸತಿ ಐ ಆಮ್ ರೆಡಿ ಟು ಬಿಗಿನ್ ನೋಡಿದ ನಂತರ ಇದು ಬರುತ್ತೆ. ಇದಾದ ನಂತರ ಒಂದು ಸೆಲ್ಫ್ ಡಿಕ್ಲರೇಷನ್ ಒಂದು ಕೊಟ್ಟಿರ್ತಾರೆ, ಆ ಡಿಕ್ಲರೇಷನ್ ಬರೆಯೋದಿರುತ್ತೆ. ಅದಾದ ನಂತರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅಲ್ಲಿ ಟೈಮರ್ ಇರುತ್ತೆ, 5 ನಿಮಿಷದ ಟೈಮರ್. ಆ ಟೈಮರ್ 2-3 ನಿಮಿಷ ಆದ ನಂತರ ನೀವು ಅಲ್ಲಿ ಒಂದು 2 ಟಿಕ್ ಮಾರ್ಕ್ ಇರ್ತವೆ. ಟಿಕ್ ಮಾರ್ಕ್ ಮಾಡಿ ಸಬ್ಮಿಟ್ ಮಾಡಿದಾಗ ಅವಾಗ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ಅದ್ರ ಬಗ್ಗೆನೂ ನೋಡೋಣ. ಬಟ್ ರಫ್ ಸೀಟ್ ನಿಮಗೆ ಕೊಟ್ಟ ತಕ್ಷಣ ನೀವೇನು ಮಾಡಬೇಕು, ಇವಾಗ ರಫ್ ಸೀಟ್ ಕೊಟ್ಟರು. ರಫ್ ಸೀಟ್ ಕೊಟ್ಟಾಗ ನಿಮ್ಮ ಕೆಲಸ ಏನು, ರಫ್ ಸೀಟ್ ಕೊಟ್ಟಾಗ ಅವರು ನಿಮ್ಗೆ ಹೇಳ್ತಾರೆ, ನಿಮ್ಮದು ID ನಂಬರ್ ಹಾಕ್ರಿ, ನೇಮ್ ಹಾಕ್ರಿ, ಆಮೇಲೆ ಅದಾದ ನಂತರ ಸಿಸ್ಟಮ್ ನಂಬರ್ ಹಾಕ್ರಿ, ಆಮೇಲೆ ಸೈನ್ ಮಾಡೋಕೆ ಹೇಳ್ತಾರೆ. ಇದು ಮಾಡ್ತಿರ್ಬೇಕಾದ್ರೇ ನಿಮ್ಮದು ಕೆಲಸ ಏನಂತಂದರೆ, ರೀಸನಿಂಗ್ ಪೇಪರಲ್ಲಿ ಕೆಲವೊಂದು ಟಾಪಿಕ್ಗಳನ್ನು ನೆನ್ಪಿಟ್ಕೊಳ್ಳೋದಿರುತ್ತೆ. ಅದಕ್ಕೆ ಎಷ್ಟೋ ಜನಕ್ಕೆ ನೆನಪು ಇದ್ದರೂ ಎಕ್ಸಾಮಲ್ಲಿ ನೆನಪು ಬರಲ್ಲ. ಅದಕ್ಕೋಸ್ಕರ ಮೊದಲು ಇದಿಷ್ಟು ಬರೀತೀರಾ. ಬರೆದಾದ ನಂತರ ಫಸ್ಟ್ ಪೇಜ್ ಒಂದು ಹೆಂಗೆ ಬರ್ತಿರ್ತೀರಲ್ಲ, ಅದು ಫಸ್ಟ್ ಪೇಜ್ ತಿರುವಿ, ಅಂದರೆ ಹಿಂದಿನ ಪೇಜಿಗೆ ಹೋಗಿ ಹಿಂದಿನ ಪೇಜಲ್ಲಿ ಏನು ಮಾಡೋದು, ABCDಯನ್ನು ಬರೆಯೋದು. ABCDಯನ್ನು ಬರೆಯೋದು N ಮಟ್ಟ 13 ಅದು. ಇದ್ರ ಕೆಳಗಡೆ N ಆದ ನಂತರ M, ಈ ಕಡೆ ಇದು Z ಮಟ್ಟ, ಈ ರೀತಿ 13 ಅದು. ಈ ರೀತಿ ABCDಯನ್ನು ಬರೆಯೋದು, ಇದು ಬರೆದಿಟ್ಕೊಳ್ಳೋದು. ಇದು ಎದಕ್ಕೆ ಹೆಲ್ಪ್ ಆಗುತ್ತೆ ಅಂತಂದರೆ, ಆಡ್ ಒನ್ ಔಟ್ ಮಾಡೋಕೆ ಹೆಲ್ಪ್ ಆಗುತ್ತೆ. ಏನಾದ್ರು ಆಲ್ಫಾನ್ಯೂಮರಿಕ್ ಸೀರೀಸ್ ಕ್ವಶನ್ ಬಂದಿದ್ರೆ ಹೆಲ್ಪ್ ಆಗುತ್ತೆ. ಆಮೇಲೆ ಇನ್ನೂ ಹಲವಾರು ಕ್ವಶನ್ಸ್ಗಳಲ್ಲಿ ಇದು ಹೆಲ್ಪ್ ಆಗುತ್ತೆ. ಮೀನಿಂಗ್ಫುಲ್ ವರ್ಡ್ದಾಗಿರಲಿ, ಅಥವಾ ವರ್ಡ್ ಬೇಸ್ಡ್ ಸೀರೀಸ್ ಇರ್ತದೆ, +1 -1 ಮಾಡೋದು. ಅಂದರೆ ಲೆಟರ್ಸ್ಗಳ ಮುಂದಿಂದು ಎರಡನೇ ಲೆಟರ್, 3ನೇ ಲೆಟರ್ ಈ ರೀತಿ ಇರ್ತೈತೆ, ಅದಕ್ಕೆ ಹೆಲ್ಪ್ ಆಗುತ್ತೆ. ಇದೊಂದು ಬರ್ಕೊಳ್ಳೋದು. ಇದಾದ ನಂತರ ನೆಕ್ಸ್ಟ್ ಏನು ಮಾಡಬೇಕು, 2 ಬಾಕ್ಸ್ ಹಾಕ್ಕೊಳ್ಳೋದು. ಕಾರ್ನರ್ಗೆ ಈ ರೀತಿ ಇದು ಹಾಕ್ಕೊಂಡು ಈ ರೀತಿ 2 ಬಾಕ್ಸ್ ಹಾಕ್ಕೊಳ್ಳೋದು. ಇದಕ್ಕೆ ಪ್ಲೇಸ್ ಬಿಡಬೇಕು. ಈ ರೀತಿ 2 ಬಾಕ್ಸ್ ಹಾಕ್ಕೊಳ್ಳೋದು. ಏನಾದರೂ ಇದ್ರ ಮೇಲೆ ಕ್ವಶನ್ ಬಂದರೆ ಅಲ್ಲಿ ಬಾಕ್ಸ್ ಹಾಕೋದಂತ ಟೈಮ್ ವೇಸ್ಟ್ ಮಾಡೋ ಅವಶ್ಯಕತೆ ಇರಲ್ಲ. ಅದಕ್ಕೋಸ್ಕರ ಇದು ಹಾಕೋದು. ಅದಕ್ಕೋಸ್ಕರ ನಾನು ಇದು ಹೇಳ್ತೇನೆ. ಇದು ಒಂದು ಆತ. ನೆಕ್ಸ್ಟ್ ಈ ರೀತಿ ಈ ಒಂದು ಪೇಜ್ ಮುಗೀತು. ಇಷ್ಟ ಆಯ್ತಂದ್ರೆ ಸಾಕು. ಇದ್ರ ಕೆಳಗಡೆ ಲಾಸ್ಟ್ ಕೊನೆಗೆ 2 ಪ್ಯಾರಲಲ್ ಲೈನ್ ಹಾಕ್ತೀವಿ. ಪ್ಯಾರಲಲ್ ಲೈನಲ್ಲಿ 5 ಮಾರ್ಕಿಂಗ್ ಮಾಡ್ಕೊಂಡ್ಬಿಡೋದು.
ಈ ರೀತಿ 5 ಮಾರ್ಕಿಂಗ್ ಮಾಡ್ಕೊಂಡ್ವಿ. 2 ಪಾಸಿಬಿಲಿಟಿ 1 2 3 ಸ್ವಲ್ಪ ದೂರ ಮಾಡಬೇಕು ಇವು ಲೈನ್, ಯಾಕಂತಂದರೆ ಇದ್ರದ್ದು ವೇರಿಯೇಬಲ್ಸ್ಗಳು ಕೂಡ ಇರ್ತವೆ. ಅದಕ್ಕೋಸ್ಕರ ವೇರಿಯೇಬಲ್ ಬರೆಯೋಕೆ ಪ್ಲೇಸ್ ಬೇಕು. ಇವು ಮಾರ್ಕ್ ಮಾಡ್ಕೋತೀವಲ್ಲ ಪ್ಲೇಸ್ದು ದೂರ ಮಾಡ್ಕೋಬೇಕು. ಇದು ಒಂದು ಆಲ್ರೆಡಿ ಡಯಾಗ್ರಾಮಲ್ಲಿ ಹಾಕ್ಕೊಂಡ್ವಿ. ಇದಾದ ನಂತರ ಇದು ಪೇಜ್ ಮುಗೀತು. ಇವಾಗ ಇದಾದ ನಂತರ ನೆಕ್ಸ್ಟ್ ಪೇಜ್ ಇದಾಯ್ತಾ. ಇದಾದ ನಂತರ ನೆಕ್ಸ್ಟ್ ಪೇಜಲ್ಲಿ ಏನು ಮಾಡ್ತೀರಾ, ಫಸ್ಟ್ ಫೇಸ್ ಮುಗೀತು. ಇನ್ನು ನೆಕ್ಸ್ಟ್ ಫೇಸಲ್ಲಿ ಇದೇ ಸೇಮ್. ನೆಕ್ಸ್ಟ್ ಫೇಸಲ್ಲಿ ಏನು ಮಾಡ್ತೀರಾ, ಟಾಪ್ ಟು ಬಾಟಮ್ ನಂಬರಿಂಗ್ ಮಾಡ್ಕೊಳ್ಳೋದು. ಒಂದು ಟಾಪ್ ಟು ಬಾಟಮ್ 8 8 7 ಒಂದು ಲೈನ್ ಆಯಿತು, 6 5 ಒಂದು ಲೈನ್ ಆಯಿತು, 4 3 ಒಂದು ಲೈನ್ ಆಯಿತು, 2 1 ಒಂದು ಲೈನ್ ಆಯಿತು. ಈ ರೀತಿ ಹಾಕೊಂಡು ಬಿಡೋದು. ಇದೊಂದು ಇದು ಬರ್ಕೊಂತ ಕೊಡೋ ಅವಶ್ಯಕತೆ ಇರಲ್ಲ. ಈಗ ಯಾವುದೇ ಒಂದು ಪಜಲಲ್ಲಿ ಈ ರೀತಿ ಪಜಲ್ ಬಂತಂದರೆ 8 ಬಾಕ್ಸಸ್ ಇಡಲಾಗಿದ್ದಾವೆ, ಅಥವಾ 9 ಬಂದರೂ ಇಲ್ಲಿ 9 ಬರ್ಕೊಂಡು ಒಂದು ಲೈನ್ ಹಾಕೊಬೋದು. ನೀವು 10 ಇದ್ದರೂ 10 ಬರ್ಕೊಂಡು ಲೈನ್ ಹಾಕೋಬೋದು. ಬಟ್ 1ರಿಂದ 8ರವರೆಗೂ ಇದೊಂದು ಬರ್ಕೊಂಬಿಡೋದು. ಇದಿಷ್ಟು ಕೆಲಸ ನಿಮ್ಮ ರಫ್ ಶೀಟ್ ಕೊಟ್ಟಾಗ ಮಾಡ್ಕೊಳ್ರಿ. ಇನ್ನು ಕೆಲವೊಬ್ಬರಿಗೆ ಕೆಲವೊಂದು ಮ್ಯಾಥ್ಸ್ದು ಟ್ರಿಕ್ಸ್ಗಳು ಇರ್ತವೆ, ಅದು ಬರ್ಕೊಳ್ಳೋದಿರುತ್ತೆ. ಅಷ್ಟು ಶಾರ್ಟ್ ಟೈಮಲ್ಲಿ ಅಲ್ಲಿ ಇರ್ತಕ್ಕಂಥ ಇನ್ವಿಜಿಲೇಟರ್ಗೆ ಗೊತ್ತಾಗದೆ ಇರೋ ಥರ ಇದಿಷ್ಟು ನೀವು ಬರ್ಕೊಂಬಿಡ್ಬೇಕು. ಆಮೇಲೆ ಸರ್ಕಲ್ ಕೂಡ ಹಾಕೋಬೋದು. ನೀವು 2 ಸರ್ಕಲ್ ಕೂಡ ಹಾಕೊಂಡು ಇಟ್ಕೊಳ್ಳೋದು. ಇದು ಸರ್ಕಲ್ದ ಇದು ಮಾರ್ಕಿಂಗ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಇನ್ನು ಕೆಲವೊಬ್ಬರಿಗೆ ಡೈರೆಕ್ಷನ್ ಡಿಸ್ಟೆನ್ಸಲ್ಲಿ ಡೈರೆಕ್ಷನ್ ಪ್ರಾಬ್ಲಮ್ ಆಗ್ತಿರುತ್ತೆ. ಡೈರೆಕ್ಷನ್ ಪ್ರಾಬ್ಲಮ್ ಆಗುವಂಥ ವ್ಯಕ್ತಿಗಳು ಏನು ಮಾಡ್ಬೇಕಂತಂದರೆ ಈ ರೀತಿ ಇದು ಹಾಕೊಂಡ್ಬಿಡೋದು. ಇಲ್ಲಿ ಮೇಲ್ಗಡೆ ಇದೆಲ್ಲ ಗುರುತು ಮಾಡ್ಕೊಂಡ್ಬಿಡೋದು ಡೈರೆಕ್ಷನ್ಗೋಸ್ಕರ. ಇದು ಈಸ್ಟ್ ವೆಸ್ಟ್ ನಾರ್ತ್ ಸೌತ್ ಅಂತೇಳಿ, ಸೌತ್ ಅಂತೇಳಿ ಈ ರೀತಿ ಮಾರ್ಕಿಂಗ್ ಮಾಡ್ಕೊಂಡ್ಬಿಡೋದು. ಮಾರ್ಕಿಂಗ್ ಮಾಡಿಕೊಂಡು ನೀವು ಏನಾರು ಯಾವುದೋ ಒಂದು ಪ್ಯಾಸೇಜ್ ಬೇಸ್ಡ್ ಇದು ಬಂತಂದರೆ ಇಲ್ಲಿಂದನೇ ಸ್ಟಾರ್ಟ್ ಮಾಡೋದು. ಇಲ್ಲಿಂದ ಸ್ಟೇಟ್ ನಾರ್ತ್ ಹೋದ, ಆಮೇಲೆ ಈಸ್ಟ್ ಹೋದ, ಆಮೇಲೆ ವೆಸ್ಟ್ ಹೋದ, ಈ ರೀತಿ ಗುರುತು ಮಾಡ್ಕೋಬೋದು. ಅಥವಾ ಇದು ಒಂದು ಕಡೆ ಕಾರ್ನರ್ ಬರ್ಕೊಂಡ್ರು ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಈ ರೀತಿ ಡೈರೆಕ್ಷನ್ ಇದ್ದರೆ ಇದು ಯಾವುದಾಗತ್ತೆ, ನಾರ್ತ್ ಈಸ್ಟ್ ಆಗುತ್ತೆ. ಈ ರೀತಿ ಡೈರೆಕ್ಷನ್ ಇದ್ದರೆ ಸೌತ್ ವೆಸ್ಟ್ ಆಗುತ್ತೆ. ಈ ರೀತಿ ಇದ್ದರೆ ಸೌತ್ ಈಸ್ಟ್ ಆಗುತ್ತೆ. ಇದೆಲ್ಲ ಗೊತ್ತಾಗೋಕ್ಕೋಸ್ಕರ ಇದು ಕೂಡ ಹಾಕೋಬೋದು ನೀವು. ಇಷ್ಟು ಕೆಲಸ ನಿಮ್ಮದು ಪೇಪರ್ ಕೊಡೋಕ್ಕಿಂತ ಅಂದರೆ ರಫ್ ಶೀಟ್ ಕೊಟ್ಟ ತಕ್ಷಣ ಇದಿಷ್ಟು ಮಾಡ್ಕೋಬೇಕು. ನೀವು ಏನೇನು ಮಾಡ್ಕೋಬೇಕು, A to N ಆಮೇಲೆ M to Z ಈ ರೀತಿ 13 ಒಂದನೇ ಲೈನಲ್ಲಿ 13 ಎರಡನೇ ಲೈನಲ್ಲಿ ಹೆಂಗೆ ಬರೋದ್ರಿಂದ ಏನಾಗುತ್ತೆ, ಅಪೋಸಿಟ್ ನಂಬರ್ ಕೂಡ ಅಪೋಸಿಟ್ ಎದ ಅಪೋಸಿಟ್ Z ಬರುತ್ತೆ, B ದ ಅಪೋಸಿಟ್ Y ಬರುತ್ತೆ. ಈ ರೀತಿ ಗೊತ್ತಾಗ್ಬೇಕು. N ದ ಅಪೋಸಿಟ್ M ಬರುತ್ತೆ. ಇದೆಲ್ಲ ಗೊತ್ತಾಗುತ್ತೆ. ಅದಕ್ಕೋಸ್ಕರ ಇದು ಹಾಕೋದು. ಓಕೆ, ಇದಿಷ್ಟು ಪೇಪರ್ ಕೊಟ್ಟ ತಕ್ಷಣ ಅಂದರೆ ರಫ್ ಶೀಟ್ ಕೊಟ್ಟ ತಕ್ಷಣ ಮಾಡ್ಕೊಳ್ಳೋದು ನೀವು. ಓಕೆ, ಇವಾಗ ರಫ್ ಶೀಟ್ ಕೊಟ್ಟರು ಲಾಗಿನ್ ಆಗ್ತಿದ್ದೀರಾ. ಇವಾಗ ಲಾಗಿನ್ ಆಗ್ತಿರ್ಬೇಕಾದ್ರೆ ಏನು ಮಾಡೋದು ನೋಡೋಣ. ಈಗ ಲಾಗಿನ್ ಆಗೋಣ. ಈ ರೀತಿ ಪೇಜ್ ಓಪನ್ ಆಗುತ್ತೆ. ಅದಾದ ನಂತರ ಒಂದು ಸತಿ ಇಲ್ಲಿ ಮಾರ್ಕಿಂಗ್ ಬರ್ತಾವೆ. ಅದು ಮಾರ್ಕಿಂಗ್ ರೈಟ್ ಮಾರ್ಕ್ ಹಾಕಿ ಕ್ಲಿಕ್ ಮಾಡಿ ನೆಕ್ಸ್ಟ್ ಹೊಡೆದಾಗ ಈ ಪೇಜ್ ಇದೆ ಸೇಮ್ ಟು ಸೇಮ್ ಇದೇ ಪೇಜ್ ಓಪನ್ ಆಗುತ್ತೆ. ಪೇಜ್ ಓಪನ್ ಆದ ತಕ್ಷಣ ಅವಾಗ ಮ್ಯಾಕ್ಸಿಮಮ್ ಟೈಮ್ ಇಲ್ಲಿವರೆಗೂ ಫಸ್ಟಿಗೆ ರೀಸನಿಂಗ್ ಕ್ವಶನ್ ಪೇಪರ್ ನೋಡಿದ್ದೀವಿ. ಅದಾದ ನಂತರ ಕಂಪ್ಯೂಟರ್, ಜನರಲ್ ಅವೇರ್ನೆಸ್, ಇಂಗ್ಲೀಷ್, ನ್ಯೂಮರಿಕಲ್ ಅಬಿಲಿಟಿ ಇದೇ ರೀತಿ ನೋಡಿದ್ದೀವಿ. ಕೆಲವೊಂದು ಸತಿ ಫಸ್ಟಿಗೆ ನ್ಯೂಮರಿಕಲ್ ಅಬಿಲಿಟಿ ಅಂದರೆ ಕ್ವಾಂಟ್ ಪೇಪರ್ ಫಸ್ಟಿಗೆ ಬರ್ಬೋದು, ಅದಾದ ನಂತರ ಇಂಗ್ಲೀಷ್ ಬರ್ಬೋದು, ಯಾವ್ದಾರ ಬರಲಿ. ಬಟ್ ಈ ಪೇಜ್ ಓಪನ್ ಆದಾಗ ನೀವು ಮೈಂಡ್ ಫಿಕ್ಸ್ ಮಾಡ್ಕೋಬೇಕು. ಇಲ್ಲಿ ಫಸ್ಟ್ ಯಾವುದೈತೆ ರೀಸನಿಂಗ್ ಐತೆ. ಓಕೆ, ರೀಸನಿಂಗ್ ಇವಾಗ ಫಸ್ಟ್ ಪೇಪರ್ ನಮ್ಗೆ ರೀಸನಿಂಗ್ ಫಸ್ಟ್ ಸೆಕ್ಷನ್ ರೀಸನಿಂಗ್ ಬರುತ್ತೆ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಈ ಪೇಜನ್ನು ಸ್ಕಿಪ್ ಮಾಡಿ ಹಂಗೆ ಮುಂದೆ ನೋಡ್ಕೊಂಡು ಹೋಗೋದಿಲ್ಲ. ಇದು ಬಂದಾಗ ಇಲ್ಲಿ ಯಾವ ಸಬ್ಜೆಕ್ಟ್ ಸೀರಿಯಲಲ್ಲಿ ಇದಾವಲ್ಲ ಅದು ನಮ್ಮ ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಇವಾಗ ಏನಾಗುತ್ತೆ ಅಂತಂದರೆ ರೀಸನಿಂಗ್ ಸೆಕ್ಷನ್ ಮುಗಿದ ತಕ್ಷಣ ಆಟೋಮೆಟಿಕ್ಕಾಗಿ ನೆಕ್ಸ್ಟ್ ಕಂಪ್ಯೂಟರ್ ಸೆಕ್ಷನ್ಗೆ ಹೋಗುತ್ತೆ. ನಮ್ಮ ಮೈಂಡಲ್ಲಿ ನೆಕ್ಸ್ಟ್ ರೀಸನಿಂಗ್ ಆದಂಥ ಕಂಪ್ಯೂಟರ್ ಬರುತ್ತೆ ಅಂತ ಫಿಕ್ಸ್ ಇರಲಿಲ್ಲ ಅಂತಂದರೆ ಫಸ್ಟ್ ಒಂದು ಕ್ವಶನಲ್ಲೇ 1-2 ನಿಮಿಷ ವೇಸ್ಟ್ ಮಾಡಿಬಿಡ್ತೀವಿ ನಾವು. ಯಾಕಂತಂದರೆ ಅದು ಕಂಪ್ಯೂಟರ್ದು ಕ್ವಶನ್ ಆಯಿತು, ರೀಸನಿಂಗ್ದು ಕ್ವಶನ್ ಆಯಿತು, ಇಂಗ್ಲೀಷ್ ಕ್ವಶನ್ ಆಯಿತು, ಜನರಲ್ ಅವೇರ್ನೆಸ್ ಕ್ವಶನ್ ಆಯಿತು. ಅದು ಪ್ರೊಸೆಸಿಂಗ್ ಆಗೋಕ್ಕೋಸ್ಕರ ಮೈಂಡಲ್ಲಿ ಅದರ ಅರ್ಥ ಮಾಡ್ಕೊಂಡು ಪ್ರೊಸೆಸಿಂಗ್ ಆಗುವಷ್ಟರಲ್ಲೇ ಟೈಮ್ ಹೋಗ್ಬಿಡುತ್ತೆ ನಮಗೆ. ಅದಕ್ಕೋಸ್ಕರನೇ ಈ ಇಂಟರ್ಫೇಸ್ ಓಪನ್ ಆದಾಗ ಇಲ್ಲಿ ಯಾವ ರೀತಿ ಸೀರಿಯಲಲ್ಲಿ ನಿಮ್ಮ ಸೆಕ್ಷನ್ಸ್ಗಳು ಬರ್ತಾವಲ್ಲ ಇಲ್ಲಿ ಕೊಟ್ಟಿರ್ತಾರದು. ಫಸ್ಟಿಗೆ ರೀಸನಿಂಗ್ ಸೆಕ್ಷನ್ ಬರುತ್ತೆ, ಕಂಪ್ಯೂಟರ್ ನೆಕ್ಸ್ಟ್ ಬರುತ್ತೆ. ಈ ರೀತಿ ಆ ಎಕ್ಸಾಮಲ್ಲಿ ಕೂತಾಗ ಅವರು ಕೂಡ ಕೊಡ್ತಾರೆ, ಇದೊಂದು ಪೇಜ್ ಕೊಡ್ತಾರೆ. ಅವಾಗ ನೀವು ಮೈಂಡಲ್ಲಿ ಫಿಕ್ಸ್ ಮಾಡ್ಕೋಬೇಕು. ಫಸ್ಟಿಗೆ ರೀಸನಿಂಗ್ ಬರುತ್ತೆ, ಓಕೆ ಫಸ್ಟಿಗೆ ರೀಸನಿಂಗ್ ಬರುತ್ತೆ, ನೆಕ್ಸ್ಟ್ ಕಂಪ್ಯೂಟರ್ ಬರುತ್ತೆ, ನೆಕ್ಸ್ಟ್ ಜನರಲ್ ಅವೇರ್ನೆಸ್, ಅದಾದ ನಂತರ ಇಂಗ್ಲೀಷ್, ಕೊನೆಗೆ ನ್ಯೂಮರಿಕಲ್ ಅಬಿಲಿಟಿ ಬರುತ್ತೆ ಅಂತೇಳಿ ಮೈಂಡಲ್ಲಿ ಫಿಕ್ಸ್ ಮಾಡಿಕೊಂಡ್ರೆ ಸೆಕ್ಷನ್ ಶಿಫ್ಟ್ ಆದಾಗ ನಿಮ್ಮ ಮೈಂಡ್ ಆಟೋಮೆಟಿಕಲಿ ಶಿಫ್ಟ್ ಆಗುತ್ತೆ. ಓಕೆ, ನೆಕ್ಸ್ಟ್ ಇಲ್ಲಿ ಲ್ಯಾಂಗ್ವೇಜ್ ಚೂಸ್ ಮಾಡೋದೊಂದು ಬರುತ್ತೆ. ಲ್ಯಾಂಗ್ವೇಜಲ್ಲಿ ನೀವೇನು ಮಾಡ್ತೀರಾ, ಇಂಗ್ಲೀಷ್, ಹಿಂದಿ, ಈ ರೀತಿ ಕನ್ನಡ, ತುಳು ಹಲವಾರು ಲ್ಯಾಂಗ್ವೇಜ್ಗಳು ಬರ್ತಾವೆ. 2 ಸತಿ ಲ್ಯಾಂಗ್ವೇಜ್ ಚೂಸ್ ಮಾಡೋದು ಬರುತ್ತೆ. ಇಲ್ಲಿ ಒಂದೇ ಸತಿ ಇಲ್ಲ ಐತೆ. ನಮ್ಮದು ಕನ್ನಡ ಲ್ಯಾಂಗ್ವೇಜ್ ಇರುತ್ತೆ, ಕನ್ನಡ ಅಂತೇಳಿ ಚೂಸ್ ಮಾಡ್ಕೋತೀವಿ ನಾವು.
ಇಲ್ಲಿ ಕನ್ನಡ ಆಪ್ಷನ್ ಕೊಟ್ಟಿಲ್ಲ ಅಂತೇಳಿ ಇಂಗ್ಲೀಷ್ ಮಾಡ್ಕೊಂಡೆ. ಇಲ್ಲಿ ಎರಡು ಕೊಟ್ಟಿರ್ತಾರೆ, ಒಂದು ಡಿಫಾಲ್ಟ್ ಲ್ಯಾಂಗ್ವೇಜ್ ಇರುತ್ತೆ, ಒಂದು ಇನ್ನೊಂದು ಲ್ಯಾಂಗ್ವೇಜ್ ಇಲ್ಲಿ ಕೊಟ್ಟಿರ್ತಾರೆ, ಎರಡು ಪ್ಲೇಸ್ ಇರುತ್ತೆ. ಒಂದನೇದರಲ್ಲಿ ಡಿಫಾಲ್ಟ್ ಇಂಗ್ಲೀಷ್ ಮಾಡಿಕೊಂಡು ಎರಡನೇದರಲ್ಲಿ ಕನ್ನಡ ಅಂತ ಮಾಡ್ಕೋಬೋದು. ಅಥವಾ ಕೆಲವೊಂದು ಸತಿ ಒಂದೇ ಕೊಟ್ಟಾಗ ಇಲ್ಲಿ ಒಂದು ಕಾರ್ನರಲ್ಲಿ ಲ್ಯಾಂಗ್ವೇಜ್ದು ಆಪ್ಷನ್ ಇರುತ್ತೆ. ಅಲ್ಲಿ ಆ ಲ್ಯಾಂಗ್ವೇಜ್ ಆಪ್ಷನಲ್ಲಿ ಇಂಗ್ಲೀಷ್ ಇತ್ತಂತಂದರೆ ಇಲ್ಲಿ ಆಟೋಮೆಟಿಕಲಿ ನೀವು ಕನ್ನಡ ಸೆಲೆಕ್ಟ್ ಮಾಡಿಕೊಂಡ್ರು ಏನು ತೊಂದರೆ ಇಲ್ಲ. ಕನ್ನಡ ಮತ್ತು ಇಂಗ್ಲೀಷ್ ಬೈ ಲ್ಯಾಂಗ್ವೇಜಲ್ಲಿ ಕ್ವಶನ್ಸ್ ಬರ್ತವೆ. ಓಕೆ, ಇವಾಗ ಇದೆಲ್ಲ ಅರ್ಥ ಆಯ್ತು ಅನ್ಕೊತೀನಿ. ಇವೆಲ್ಲ ಏನು ಬರೋಂಗಿಲ್ಲ ಅಲ್ಲಿ. ಓಕೆ, ಇದು ಈ ರೀತಿ ಓಪನ್ ಆದಾಗ ಇದೆಲ್ಲ ಓದ್ಕೋಬೇಕು. ಆಮೇಲೆ ಇನ್ನೊಂದು ಎಕ್ಸಾಮ್ದು ಸ್ಟಾರ್ಟ್ ಆಗೋಕ್ಕಿಂತ ಮುಂಚೆ ರೀಡಿಂಗ್ದು ಪ್ರಾಕ್ಟೀಸ್ ಮಾಡಬೇಕು ನಿಮಗೆ. ಇವಾಗ ಜಸ್ಟ್ ಫಸ್ಟ್ ಒಂದು ಕ್ವಶನ್ ಬಂದ ತಕ್ಷಣ ರೀಸನಿಂಗ್ ಬಂತಂದರೆ ಒಮ್ಮಿಂದೊಮ್ಮೆ ಓದೋಕೆ ಹೋಗ್ತೀರಾ, ಅದು ಮಿಸ್ಟೇಕ್ ಮಾಡ್ಕೊಂಡು ಏನೇನೋ ಮಿಸ್ಫೆಲ್ ಮಾಡಿಕೊಂಡು ಹೆಂಗೆಂಗೋ ಓದಿ ರಾಂಗ್ ಮಾಡ್ತೀರ. ಅದಕ್ಕೋಸ್ಕರ ಇದೇನು ಪೇಜ್ ಕೊಟ್ಟಿರ್ತಾನಲ್ಲ, ಒಂದು ಪೇಜ್ ಇದು ಸುಮ್ಮನೆ ಇದರಲ್ಲಿ ಏನು ಇಂಪಾರ್ಟೆಂಟ್ ಇಲ್ಲ ಅಂತಂದರೂ ಇಂಗ್ಲೀಷ್ ನಿಮ್ಮದು ಓದೋದು ಫ್ಲೂಯೆಂಟ್ ಆಗೋಗೋಸ್ಕರ ಈ ಲೈನ್ಸ್ಗಳು ಓದ್ಕೋಬೇಕು ಒಂದ್ಸತಿ. ಇದೆಲ್ಲ ಲೈನ್ಸ್ಗಳು ಸುಮ್ಮನೆ ಓದ್ಕೊಳ್ಳೋದು ಒಂದ್ಸತಿ. ಓದ್ಕೊಂಡು ಇದಾದ ನಂತರ ನೆಕ್ಸ್ಟ್ ಐ ಆಮ್ ರೆಡಿ ಟು ಬಿಗಿನ್ ನೋಡಿದಾಗ ಇಲ್ಲಿ ಏನು ಬರುತ್ತೆ, ಒಂದು ನಿಮ್ಮ ಹಾಲ್ ಟಿಕೆಟಲ್ಲಿ ಇಲ್ಲೊಂದು ಬ್ಲ್ಯಾಂಕ್ ಪೇಜ್ ಬಿಟ್ಟಿರ್ತಾರಲ್ಲ, ಆ ಬ್ಲ್ಯಾಂಕ್ ಪೇಜಲ್ಲಿ ರೈಟ್ ಮಾಡಿರಿ ಅಂತೇಳಿ ಈ ಕಡೆ ಒಂದು ಡಿಕ್ಲರೇಷನ್ ಬರುತ್ತೆ. ಆ ಡಿಕ್ಲರೇಷನ್ ರೈಟ್ ಮಾಡಿದಾಗ ಇಲ್ಲಿ ಎರಡು ಮಾರ್ಕಿಂಗ್ ಇರ್ತಾವೆ. ಮಾರ್ಕಿಂಗ್ ಮಾಡಿದ ನಂತರ ಇಲ್ಲಿ ಟೈಮರ್ ಓಡ್ತಿರುತ್ತೆ. ಆ ಟೈಮರ್ ಕಂಪ್ಲೀಟ್ ಆದ ನಂತರ ಎಕ್ಸಾಮ್ ಸ್ಟಾರ್ಟ್ ಆಗುತ್ತೆ. ನೀವು ಅದಕ್ಕಿಂತ ಮುಂಚೆ ಕೂಡ ಇಲ್ಲಿ ಇದು ಮಾರ್ಕಿಂಗನ್ನು ಸಬ್ಮಿಟ್ ಮಾಡಿ ಸ್ಟಾರ್ಟ್ ಮಾಡಬಹುದು. ಇಲ್ಲಿ ಸ್ಟಾರ್ಟ್ ಆಪ್ಷನ್ ಬರುತ್ತೆ. ಕೆಲವೊಬ್ರದ್ದು ಎಕ್ಸಾಮಲ್ಲಿ ನೋಡ್ತಿರ್ತಾರೆ ನಾವು ಕುಂತಾಗ, ಕೆಲವೊಬ್ರು ಬೇಗನೆ ಎಕ್ಸಾಮ್ ಸ್ಟಾರ್ಟ್ ಮಾಡಿರ್ತಾರೆ, ಕೆಲವೊಬ್ರದ್ದು 1-2 ನಿಮಿಷ ಹಿಂದೆ ಮುಂದೆ ಇರುತ್ತೆ. ಓಕೆ, ಇವಾಗ ಸ್ಟಾರ್ಟ್ ಮಾಡೋಣ. ಎಕ್ಸಾಮ್ ಅಪ್ರೋಚ್ ಯಾವ ರೀತಿ ಇರಬೇಕು ಅನ್ನೋದನ್ನು ನೋಡೋಣ. ಇವಾಗ ನಮ್ಮ ಫಸ್ಟ್ ಯಾವ್ದು ಬರುತ್ತೆ, ರೀಸನಿಂಗ್. ಅದಾದ ನಂತರ ಕಂಪ್ಯೂಟರ್. ಇವೆರಡರ ಬಗ್ಗೆ ನಾನು ಹೇಳಲ್ಲ. ನೆಕ್ಸ್ಟ್ ನ್ಯೂಮರಿಕಲ್ ಅಬಿಲಿಟಿ. ಯಾಕಂದರೆ ಇವೆರಡರ ಬಗ್ಗೆ ನಂಗೆ ಅಷ್ಟೊಂದು ಗೊತ್ತಿಲ್ಲ ಅಂತ ಅಂದಮೇಲೆ ನಾನು ಹೇಳೋಕ್ಕೆ ಹೋಗಲ್ಲ. ಈ 3 ಸಬ್ಜೆಕ್ಟ್ ಬಗ್ಗೆ ನಾನು ಹೇಳ್ಬೋದು. ಓಕೆ, ಸ್ಟಾರ್ಟ್ ಮಾಡೋಣ. ಈ ರೀತಿ ಇಂಟರ್ಫೇಸ್ ಬಂತು. ಬಟ್ ಇಲ್ಲಿ ಯಾವ ರೀತಿ ಕಾಣಿಸುತ್ತಲ್ಲ ಈ ರೀತಿ ಬರಲ್ಲ. ಇಲ್ಲಿ 2 ಭಾಗ ಇರ್ತವೆ ಪಜಲ್ಸಲ್ಲಿ. ಇಲ್ಲಿ ಪಜಲ್ಸ್ದು ಪೂರ್ತಿ ಕ್ವಶನ್ ಇರುತ್ತೆ, ಇದ್ರ ಕೆಳಗಡೆ ಕನ್ನಡದಲ್ಲಿ ಟ್ರಾನ್ಸ್ಲೇಷನ್ ಇರುತ್ತೆ, ಈ ಕಡೆ ಸಬ್ ಕ್ವಶನ್ಸ್ಗಳು ಬರ್ತವೆ. ಕ್ವಶನ್ ನಂಬರ್ 1, ನೆಕ್ಸ್ಟ್ ನೆಕ್ಸ್ಟ್ ಕ್ವಶನ್ಗೆ ಹೋದ್ರೆ ಅಂದರೆ ಇಲ್ಲಿ ಸೇವ್ ಆ್ಯಂಡ್ ನೆಕ್ಸ್ಟ್ ಹೊಡೆದಾಗ ಕ್ವಶನ್ ನಂಬರ್ 2 ಈ ರೀತಿ ಬರ್ತಾ ಹೋಗ್ತೈತೆ. ಇದು ಇಲ್ಲಿ ಪ್ಯಾರಾಗ್ರಾಫ್ ಕೊಟ್ಟು ಇದು ಸ್ಕ್ರೋಲ್ ಮಾಡಿ ಕೆಳಗಡೆ ಕ್ವಶನ್ ಐತೆ. ಇದರಲ್ಲಿ ಈ ರೀತಿ ಇರಲ್ಲ. ಇದರಲ್ಲಿ ಕ್ವಶನ್ ಎಲ್ಲೈತೆ, ಕೆಳಗಡೆ ಐತೆ. ಇಲ್ಲಿ ನೋಡ್ಬೋದು ನೀವು, ಇಲ್ಲಿ ಕ್ವಶನ್ ಕೆಳಗಡೆ ಐತಿ. ಬಟ್ ಎಕ್ಸಾಮಲ್ಲಿ ಆ ರೀತಿ ಬರಲ್ಲ. ಈ ಮೇನ್ ಕ್ವಶನ್ ಐತಲ್ಲ, ಇಲ್ಲಿ ಎರಡು ಭಾಗ ಆಗಿರ್ತವೆ. ಈ ಭಾಗದಲ್ಲಿ ಪಜಲ್ ಕ್ವಶನ್ ಇರುತ್ತೆ, ಈ ಪ್ಯಾರಾಗ್ರಾಫ್ ಇರುತ್ತೆ, ಈ ಕಡೆ ಸಬ್ ಕ್ವಶನ್ಸ್ಗಳು ಇರ್ತವೆ. ಓಕೆ, ಇವಾಗ ಫಸ್ಟ್ ಕ್ವಶನ್ ನೋಡೋಣ. ಇದೇ ರೀತಿ ಹಿಂಗೆ ಜಿಗ್ಜಾಗ್ ಮ್ಯಾನರಲ್ಲಿ ಕ್ವಶನ್ಸ್ ಬರ್ತವೆ. ಇವಾಗ ನೀವು ಕ್ವಶನ್ಸ್ ಯಾವ್ದು ಮಾಡಬೇಕು ಅನ್ನೋದನ್ನು ನೋಡೋಣ. ಫಸ್ಟ್ 1 ನಿಮಿಷ ಟೈಮ್ ವೇಸ್ಟ್ ಆದರೂ ಆಗಲಿ ಪೂರ್ತಿ ಕ್ವಶನ್ ಪೇಪರ್ ನೋಡ್ಕೊಂಡು ಬರಲೇಬೇಕು. ಪೂರ್ತಿ ಕ್ವಶನ್ ಪೇಪರ್ ಯಾವ್ಯಾವುದು, ರೀಸನಿಂಗ್ದು ಆ್ಯಂಡ್ ಇಂಗ್ಲೀಷ್ದು ಆ್ಯಂಡ್ ನಿಮ್ಮದು ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ದು, ಈ 3 ಪೇಪರ್ಗಳ ಪೂರ್ತಿ ಕ್ವಶನ್ಸ್ಗಳು ಮೊದಲ 1 ನಿಮಿಷ ವೇಸ್ಟ್ ಆದರೂ ಆಗಲಿ ನೋಡ್ಕೊಂಡು ಬರಲೇಬೇಕು. ಕಂಪ್ಯೂಟರ್ ಮತ್ತು ಜನರಲ್ ಅವೇರ್ನೆಸ್ ಹಾಗಲ್ಲ. ಕಂಪ್ಯೂಟರ್ ಮತ್ತು ಜನರಲ್ ಅವೇರ್ನೆಸ್ ಒಂದೇ ಸತಿ ಕ್ವಶನ್ ಓದೋದಿರುತ್ತೆ. ವಾಪಸ್ ಅಲ್ಲಿ ಮಾರ್ಕ್ ಫಾರ್ ರಿವ್ಯೂ ಮಾಡೋ ಅವಶ್ಯಕತೆ ಇರಲ್ಲ, ಏನೂ ಮಾಡೋಕ್ಕೆ ಹೋಗೋದೇ ಇಲ್ಲ. ಸುಮ್ಮನೆ ಒಂದು ಲೈನಲ್ಲಿ ಓದ್ತಾ ಆಗ್ತಾ ಹೋಗೋದು. ಸುಮ್ಮನೆ ಎರಡೆರಡು ಸತಿ ಯೋಚನೆ ಮಾಡೋಕೆ ಅಲ್ಲಿ ಟೈಮ್ ಇರಲ್ಲ. ಯಾಕಂದರೆ 15 ನಿಮಿಷ ಟೈಮ್ ಇರುತ್ತೆ 40 ಕ್ವಶನ್ಗೆ ಕಂಪ್ಯೂಟರ್ ಮತ್ತು ಜನರಲ್ ಅವೇರ್ನೆಸ್ಗೆ. ಬಟ್ ರೀಸನಿಂಗ್, ಇಂಗ್ಲೀಷ್ ಆ್ಯಂಡ್ ಕ್ವಾಂಟಿಟೇಟಿವ್ ಅಪ್ಲಿಟ್ಯೂಡ್ ಮೊದಲು ಪೇಪರ್ ಓಪನ್ ಆದ ತಕ್ಷಣ 1 ನಿಮಿಷ ವೇಸ್ಟ್ ಆದರೂ ಆಗಲಿ ನೀವು ಪೂರ್ತಿ ಕ್ವಶನ್ ಪೇಪರ್ ನೋಡಲೇಬೇಕು. ಓಕೆ, ಇವಾಗ ಕ್ವಶನ್ ಪೇಪರ್ ನೋಡೋಣ ನಾನು. ಓಕೆ, ಇವಾಗ ಫಸ್ಟ್ ಕ್ವಶನ್ ಬಂತಿದ್ದು ಇಲ್ಲಿ ನೋಡಿರಿ. ಫಸ್ಟ್ ಕ್ವಶನ್ ಬಂತು. ಇದೇನೈತೆ ಕ್ವಶನ್ ಓದೋದು, 1 ಲೈನ್ ಓದೋದು. ಇದು ಓದಿದ ತಕ್ಷಣ ಗೊತ್ತಾಗ್ಬಿಡುತ್ತೆ. ಏನೈತೆ, 6 ಪರ್ಸನ್ ಇದ್ದಾರೆ, 3 ಸ್ಟೋರ್ಡ್ ಬಿಲ್ಡಿಂಗ್ ಐತೆ, 2 ಫ್ಲ್ಯಾಟ್ ಅದಾವೆ. ಆಮೇಲೆ ಡಿಫ್ರೆಂಟ್ ಲೈಕ್ ಮಾಡ್ತಾರೆ. 6 ಜನ ಆದರೆ 2 ಫ್ಲ್ಯಾಟಲ್ಲಿ ಇರ್ತಾರೆ. 6 ಜನ ಇರೋದ್ರಿಂದ ಇದು ಈಸಿ ಐತಿ. ಮಾರ್ಕ್ ಫಾರ್ ರಿವ್ಯೂ ಮಾಡಿದ್ವಿ, ನೆಕ್ಸ್ಟ್ ಬಂದ್ವಿ. ಮಾರ್ಕ್ ಫಾರ್ ರಿವ್ಯೂ ಮಾಡಿದ್ವಿ, ನೆಕ್ಸ್ಟ್ ಬಂದ್ವಿ. ನೆಕ್ಸ್ಟ್ ಏನೈತಿ, ಇದು ಒಂದು ಪೇರ್ ಫಾರ್ಮೇಷನ್ ಐತಿ. ಫಾರ್ವರ್ಡ್ ಬ್ಯಾಕ್ವರ್ಡ್ ಪೇರ್ ಫಾರ್ಮೇಷನ್ದು ಈಸಿ ಕ್ವಶನ್ ಇರುತ್ತೆ. ಇದೊಂದು ಸಾಲ್ವ್ ಮಾಡ್ಕೊಂಡ್ಬಿಡೋದು. ಇದು ಸಾಲ್ವ್ ಮಾಡಿಕೊಂಡು ನೆಕ್ಸ್ಟ್ ಕ್ವಶನ್ಗೆ ಹೋದ್ವಿ. ಇದ್ರದ್ದು ಸಾಲ್ವ್ ಮಾಡಿದ್ವಿ ನಾವು. ನೆಕ್ಸ್ಟ್ ಏನೈತಿ, ನೆಕ್ಸ್ಟ್ ಸಿಲಾಗ್ ಬಂದವು. ಸಿಲಾಗ್ ಸಾಲ್ವ್ ಮಾಡಿದ್ವಿ. ಸಿಲಾಗ್ದು ಎಷ್ಟು ಕ್ವಶನ್ ಅದಾವೆ. ಸಿಲಾಗ್ ಸಾಲ್ವ್ ಮಾಡ್ಬೇಕಂದ್ರೆ ಫಸ್ಟಿಗೆ ಏನು ನೋಡ್ಬೇಕು, ನೀವು ಇದು ಓದಲೇಬೇಕು. ಇಲ್ಲಿ ಲಾಜಿಕಲಿ ಫಾಲೋ ಮೇನ್ಸಲ್ಲಿ ಏನಾಗುತ್ತೆ ಅಂತಂದರೆ ಒಂದೊಂದು ಸತಿ ಲಾಜಿಕಲಿ ಫಾಲೋ ಕೊಡ್ತಾನೆ, ಲಾಜಿಕಲಿ ಡಸ್ ನಾಟ್ ಫಾಲೋ ಕೊಡ್ತಾನೆ, ಡೆಫಿನೆಟ್ಲಿ ಡಸ್ ನಾಟ್ ಫಾಲೋ ಕೊಡ್ತಾನೆ, ಡೆಫಿನೆಟ್ಲಿ ಫಾಲೋ ಕೊಡ್ತಾನೆ. ಅದಕ್ಕೋಸ್ಕರ ಈ ಲೈನ್ ನೋಡ್ಕೊಳ್ಳೋದು. ಇಲ್ಲಿ ಇದೆಲ್ಲ ಓದೋ ಅವಶ್ಯಕತೆ ಇಲ್ಲ. ಇಲ್ಲಿ ಇದು ಲಾಸ್ಟ್ ಕೊನೆಯ ಲೈನಲ್ಲಿ ಇರುತ್ತೆ. ಇದು ಲಾಜಿಕಲಿ ಫಾಲೋ ಆಯಿತು, ಲಾಜಿಕಲಿ ಡಸ್ ನಾಟ್ ಫಾಲೋ ಆಯಿತು ಅನ್ನೋದು. ಇದನ್ನು ನೋಡಿಕೊಂಡು ಈ ಕ್ವಶನ್ ಸಾಲ್ವ್ ಮಾಡೋದು. ಕೆಲವೊಂದು ಸತಿ ಏನಾಗುತ್ತೆ ಅಂತಂದರೆ ಒಬ್ಬೊಬ್ರು ಎಷ್ಟೋ ಜನ ಎಕ್ಸಾಮ್ ಅಟೆಂಡ್ ಮಾಡಿ ಬಂದವರು ನಾವು ಅಟೆಂಡ್ ಮಾಡಿದಾಗ ನೋಡಿರ್ತೀವಿ ಇದು ಸಿಲಾಗ್ ಇತ್ತು ಅಂತೇಳಿ. ಬಟ್ ಎಷ್ಟೋ ಜನಕ್ಕೆ ಸಿಲಾಗ್ ಇರಲೇ ಇಲ್ಲ ಅಂತೇಳಿ ಹೇಳ್ಕೊತ ಬಂದವ್ರು ನಾನು ನೋಡಿದ್ದೀನಿ.
ಏನಾಗತ್ತಂತಂದರೆ ಈ ಸಿಲಾಗ್ದು ನಾವು ಮಾಕಲ್ಲಿ ಕೊಡ್ತಿರ್ಬೇಕಾದ್ರೆ ಈ ರೀತಿ ಮೂರು ಸ್ಟೇಟ್ಮೆಂಟ್ ಒಂದ್ರ ಕೆಳಗಡೆ ಒಂದು ಈ ರೀತಿ 4 ಸ್ಟೇಟ್ಮೆಂಟ್ ಒಂದ್ರ ಕೆಳಗಡೆ ಒಂದು, ಅದರ ಮೇಲೆ 2 ಕನ್ಕ್ಲೂಷನ್ 2 ಅಥವಾ 3 ಕನ್ಕ್ಲೂಷನ್ ಒಂದ್ರ ಕೆಳಗಡೆ ಒಂದು ಈ ರೀತಿ ಕೊಡೋದನ್ನು ನಾವು ಬಿಡಿಸಿರ್ತೀವಿ. ಎಕ್ಸಾಂಪಲ್ ಕೆಲವೊಂದು ಸತಿ ಏನು ಮಾಡ್ತಾನಂದರೆ ಇದು ಒಂದರ ಕೆಳಗಡೆ ಒಂದು ಈ ರೀತಿ ಸೆಂಟೆನ್ಸ್ ಕೊಡೋದ್ರ ಬದಲು ಇಲ್ಲಿ ಕೊಟ್ಟಿದ್ದಾನೆ ನೋಡಿ, ಪೂರ್ತಿ ಒಂದು ಲೈನ್ ಪ್ಯಾರಾಗ್ರಾಫ್ ಟೈಪ್ ಸ್ಟೇಟ್ಮೆಂಟ್ಗಳು ಕೊಡ್ತಾನೆ, ಪ್ಯಾರಾಗ್ರಾಫ್ ಟೈಪ್ ಕನ್ಕ್ಲೂಷನ್ ಕೊಡ್ತಾನೆ. ಅದು ಕೊಟ್ಟಾಗ ನಾವು ಅದು ಏನೋ ಒಂದು ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಇರ್ಬೋದು ಅಥವಾ Q1 ಕ್ವಾಂಟಿಟಿ ಕಂಪ್ಯಾರಿಸನ್ ಕ್ವಶನ್ ಇರ್ಬೋದು ಅಂತೇಳಿ ಅದೇ ಸ್ಪೀಡಲ್ಲಿ ಸ್ಕಿಪ್ ಮಾಡಿ ಮುಂದೋಗಿರ್ತೀವಿ. ಅದಕ್ಕೋಸ್ಕರ ಇದನ್ನು ಕರೆಕ್ಟಾಗಿ ನೋಡ್ಕೊಳ್ಬೇಕು. ಸಿಲಾಗ್ದು ಎಷ್ಟು ಕ್ವಶನ್ ಇರ್ತವೆ? 3 ಕ್ವಶನ್ ಇರ್ತವೆ, 3ರಿಂದ 4 ಕ್ವಶನ್ ಇರ್ತವೆ. ಓಕೆ, ಈ ಸಿಲಾಗ್ದು ಫಸ್ಟಿಗೆ ಏನು ಬಂತು, ನಾವು ಒಂದು ನಂಬರ್ ಬೇಸ್ಡ್ ಬಂದಿತ್ತು, ಅದು ಸಾಲ್ವ್ ಮಾಡಿದ್ವಿ, ಬಟ್ ಪಜಲ್ ಸಾಲ್ವ್ ಮಾಡಲಿಲ್ಲ. ನೆಕ್ಸ್ಟ್ ಸಿಲಾಗ್ ಬಂದ್ವಿ, ಸಿಲಾಗ್ ಸಾಲ್ವ್ ಮಾಡಿದ್ವಿ, ಸಿಲಾಗ್ದು 3 ಕ್ವಶನ್ ಮುಗೀತು. ನೆಕ್ಸ್ಟ್ ಕ್ವಶನ್ ಏನೈತೆ? ನೆಕ್ಸ್ಟ್ ಕ್ವಶನ್ ಏನಿದೆ, 8 ಪರ್ಸನ್ ಬಾರ್ನ್ ಇನ್ 9 ಮಂತ್, 8 ಪರ್ಸನ್ ವೇರ್ ಬಾರ್ನ್ ಇನ್ 9 ಡಿಫ್ರೆಂಟ್ ಇಯರ್. ಓಕೆ, 8 ಪರ್ಸನ್ ಬಾರ್ನ್ ಇನ್ 9 ಡಿಫ್ರೆಂಟ್ ಇಯರ್. ಈ ಕ್ವಶನಲ್ಲಿ ಏನೋ ಮಿಸ್ಟೇಕ್ ಐತೆ, ಅದು 8 ಪರ್ಸನ್ ಬಾರ್ನ್ ಇನ್ 8 ಡಿಫ್ರೆಂಟ್ ಇಯರ್ ಅಂತ ಕೊಡಬೇಕಾಗಿತ್ತು. ಆಮೇಲೆ ಏಜ್ ಇಸ್ ಕ್ಯಾಲ್ಕುಲೇಟೆಡ್ ಬೇಸ್ಡ್ ಆನ್ ದ ಒಂದು ಬೇಸ್ ಇಯರ್ ಕೊಟ್ಟಿರ್ತಾನೆ. ಇದು ಈಸಿ ಕ್ವಶನ್ ಇರುತ್ತೆ. ಈ ಕ್ವಶನ್ ಲೈನ್ಗಳು ನೋಡಿದಾಗ ಆಮೇಲೆ 8 ಪರ್ಸನ್ ಇದು ಯಾವುದೇ ವೇರಿಯೇಬಲ್ ಇಲ್ಲ, ಅದಕ್ಕೋಸ್ಕರ ಪ್ರೀವಿಯಸ್ ಕ್ವಶನ್ಗೂ ಇದು ಈಸಿ ಕ್ವಶನ್ ಐತೆ ಅಂತೇಳಿ ನಮ್ಗೆ ಅರ್ಥ ಆಯಿತು. ಅವಾಗ ಇದಕ್ಕೆ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ, ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ, ಮುಂದೆ ಹೋದ್ವಿ. ಬಟ್ ಇವಾಗ ಏನು ಮಾಡ್ಬೇಕಂದ್ರೆ ಪ್ರೀವಿಯಸ್ ಕ್ವಶನ್ ನಂಬರ್ 1 ಬಂದಿತ್ತಲ್ಲ, ಅದು ಪಜಲ್ಗೂ, ಆಮೇಲೆ ಪಜಲ್ 1ಗೂ, ಆಮೇಲೆ ಇದು ಯಾವುದು ಬಂದೈತೆ ಪಜಲ್ ನಂಬರ್ ಕ್ವಶನ್ 10ಗೂ ಇವೆರಡರಲ್ಲಿ ಟಫ್ ಯಾವುದು? ಫಸ್ಟ್ ಒಂದು ಸ್ವಲ್ಪ ಟಫ್ ಐತೆ, ಸೆಕೆಂಡ್ 10th ಒನ್ ಈಸಿ ಐತೆ. ಇದು ಪಟ್ನೆ ನಿಮ್ಮ ರಫ್ ಶಿಫ್ಟಲ್ಲಿ ಬರ್ಕೊಂಡ್ಬಿಡೋದು. ಇದು ಬರ್ಕೊಂಡ್ವಿ, 7 ನೆಕ್ಸ್ಟ್ ಹೊಡ್ಕೊಂಡು ಮುಂದೆ ಹೋದ್ವಿ. ನೆಕ್ಸ್ಟ್ ಕ್ವಶನ್, ಇದು ಕಂಡೀಷನ್ ಬೇಸ್ಡ್ ಕ್ವಶನ್ ಐತಿ. ಈ ಕ್ವಶನ್ ಓದೋಕ್ಕೆ ಜಾಸ್ತಿ ಟೈಮ್ ಹೋಗುತ್ತೆ. ಆಮೇಲೆ ಕೆಳಗೆ ಸಬ್ ಕ್ವಶನ್ಸ್ ಕೂಡ ದೊಡ್ಡ ಕ್ವಶನ್ ಇರ್ತವೆ. ಅದಕ್ಕೋಸ್ಕರ ಇದನ್ನು ಕೊನೆಗೆ ಮಾಡೋಕೆ ಇಟ್ವಿ. ಇದು ಕೆಲವೊಂದು ಸತಿ ಈಸಿ ಬರ್ತೈತೆ ಕಂಡೀಷನ್. ಇಲ್ಲಿ ಹಲವಾರು ಕಂಡೀಷನ್ ಕೊಟ್ಟಿದ್ದಾನೆ ಇವನು, ಕರೆಕ್ಟಾಗಿ ಆ್ಯಡ್ ಮಾಡಿಲ್ಲ ಅವ್ರು ಕ್ವಶನ್ ಆ್ಯಡ್ ಮಾಡೋಕೆ. ಬಟ್ 5, 6, 7 ಕೊಟ್ಟಿದ್ದಾನೆ, 6 ಸ್ಟೇಟ್ ಕಂಡೀಷನ್ಸ್ ಕೊಟ್ಟಿದ್ದಾನೆ. ಎಕ್ಸಾಮಲ್ಲಿ 4ರಿಂದ 5 4 ಕಂಡೀಷನ್ಸ್ಗಳು ಬರ್ತವೆ ಮ್ಯಾಕ್ಸಿಮಮ್. ಓಕೆ, ಆಗ ಬಂದಾಗ ಅದು ಕ್ವಶನ್ ಈಸಿ ಆಗಿರುತ್ತೆ. ಬಟ್ ಈ ಮಾರ್ಕಲ್ಲಿ ನೋಡಿದಾಗ ಈ ಕ್ವಶನ್ ಇದು ಡಿಫಿಕಲ್ಟ್ ಅನ್ಸತ್ತೆ ಇರೋದ್ರಿಂದ ಇದಕ್ಕೆ ಮಾರ್ಕ್ ಫಾರ್ ರಿವ್ಯೂ ಮಾಡೋದಲ್ಲ, ಹಂಗೆ ಸ್ಕಿಪ್ ಮಾಡಿ ಮುಂದೋದ್ವಿ. ಯಾಕಂದರೆ ಇದು ಉಳಿತಂದರೆ ಇವೆಲ್ಲ ಮಾರ್ಕ್ ಫಾರ್ ರಿವ್ಯೂ ಮಾಡಿದ್ದು ಸಾಲ್ವ್ ಆದ ನಂತರ ಇದನ್ನು ಸಾಲ್ವ್ ಮಾಡ್ಬೇಕಂತೇಳಿ ಇದಕ್ಕೆ ಮಾರ್ಕ್ ಫಾರ್ ರಿವ್ಯೂ ಕೂಡ ಮಾಡೋದಿಲ್ಲ, ಹಂಗೆ ಬಿಟ್ಟು ಮುಂದೋದ್ವಿ. ಓಕೆ, ನೆಕ್ಸ್ಟ್ ಏನದ, ಸರ್ಟನ್ ನಂಬರ್ ಆಫ್ ಪರ್ಸನ್ ಒಂದು ರೋವಲ್ಲಿ ಕುಂತಿದ್ದಾರೆ, ಎಲ್ಲರೂ ಫೇಸಿಂಗ್ ನಾರ್ತ್, ಎಲ್ಲರೂ ನಾರ್ತ್ ನೋಡ್ತಿದ್ದಾರೆ ಅಂದರೆ ಇದು ಈಸಿ ಕ್ವಶನ್ ಐತಿ, ಸರ್ಟನ್ ನಂಬರ್ ಆಫ್ ಪರ್ಸನ್. ಬಟ್ ಸರ್ಟನ್ ನಂಬರ್ ಆಫ್ ಪರ್ಸನ್ ಬಂದ ತಕ್ಷಣ ನಿಮ್ಮ ಮೈಂಡಲ್ಲಿ ಫಿಕ್ಸ್ ಆಗಬೇಕು, ಇದ್ರ ಮೇಲೆ 4 ಕ್ವಶನ್ಸ್ ಇರ್ತವೆ. ನಂಬರ್ದಲ್ಲಿ ಅಂದರೆ ರೋದಲ್ಲಿ ಕೂತಂಥ ಪರ್ಸನ್ಸ್ಗಳು ಇದ್ದರೆ ಅದರದ್ದು ಯಾವಾಗಲೂ ಏನಾಗಿರ್ತಾವೆ 4 ಕ್ವಶನ್ಸ್ಗಳು ಸಬ್ ಕ್ವಶನ್ಸ್ಗಳು ಇರ್ತಾವೆ ಅದ್ರ ಮೇಲೆ. ಓಕೆ, ಇಲ್ಲಿ ನೋಡೋಣ ಎಷ್ಟಿದಾವೆ, 1 2 3 4 4 ಸಬ್ ಕ್ವಶನ್ಸ್. ನೆಕ್ಸ್ಟ್ ಕ್ವಶನ್ಗೆ ಬಂದ್ವಿ. ಏನದ ಕ್ವಶನ್ ಅಷ್ಟೇ, ಅವು 4 ಕ್ವಶನ್ಸ್ಗಳದ್ದು ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೋಬೇಕು. ಎಲ್ಲಿ ಹೋಗ್ತದೆ? ಇದು ಸಾಲ್ವ್ ಮಾಡ್ಬೋದು, ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ. ಬಟ್ ಇದ್ರ ಮೇಲೆ 5 ಕ್ವಶನ್ ಅದಾವೆ, ಕ್ವಶನ್ ನಂಬರ್ 10th 5 ಕ್ವಶನ್ ಅದಾವೆ ಇರೋದ್ರಿಂದ ಇದಕ್ಕಿಂತ ಇದು ಟಫ್ ಇಲ್ಲ. ಮೊದಲು 10th ಮುಗಿಸಿ ಆಮೇಲೆ 10th ಮುಗಿಸೋದಾದ ನಂತರ ಇದು ಕ್ವಶನ್ ನಂಬರ್ದು ಯಾವುದಿತ್ತು 19 ಮುಗಿಸ್ಬೋದು. ಇದು ಬರ್ಕೊಂಡ್ವಿ. ಅದು ನಿಮ್ಮ ಮೈಂಡ್ ಅಲ್ಲಿ ಆಟೋಮೆಟಿಕ್ಕಾಗಿ ಓಡುತ್ತೆ ಯಾವ ಪಜಲ್ ಈಸಿ ಇತ್ತು ಅಂತೇಳಿ. ಈ ಥರ ನೀವು ಒಂದೊಂದು ಲೈನ್ ನೋಡಿದಾಗ ನಾನೀಗ ಎಕ್ಸ್ಪ್ಲೇನ್ ಮಾಡ್ತಿರ್ಬೇಕಾದ್ರೆ ಟೈಮ್ ಜಾಸ್ತಿ ಹೋಗ್ತಿರುತ್ತೆ. ಬಟ್ ನೀವು ಒಂದು ಸತಿ ಅಲ್ಲಿ ಎಕ್ಸಾಮಲ್ಲಿ 1 ನಿಮಿಷಕ್ಕಿಂತ ಜಾಸ್ತಿ ಟೈಮ್ ತೊಗೊಳ್ಳೋದೇ ಇಲ್ಲ ಕ್ವಶನ್ ಪೇಪರ್ ನೋಡೋಕ್ಕೋಸ್ಕರ ನಿಮ್ಗೆ. ಆಮೇಲೆ ನೀವು ಗೋ ಅಲ್ಲಿ ನೋಡ್ತಾ ಹೋಗ್ತಿರ್ತೀರಲ್ಲ, ಅಲ್ಲಿ ಈಸಿ ಕ್ವಶನ್ಸ್ಗಳು ಬರ್ತಿರ್ತಾವೆ, ಅವು ಸಾಲ್ವ್ ಮಾಡ್ತಾ ಮುಂದೆ ಹೋಗೋದು. ಈಗ ಇಲ್ಲಿವರೆಗೂ ಆಯಿತು. ನೆಕ್ಸ್ಟ್ ಇದು ಸ್ಟೇಟ್ಮೆಂಟ್ ಬೇಸ್ಡ್ ಐತೆ, ಯಾವ ಸ್ಟೇಟ್ಮೆಂಟ್ ಸಫಿಸಿಯೆಂಟ್ ಐತಿ, ಯಾವ ಸ್ಟೇಟ್ಮೆಂಟ್ ಸಫಿಸಿಯೆಂಟ್ ಇಲ್ಲ ಅಂತೇಳಿ. ಆಮೇಲೆ 2 ಸ್ಟೇಟ್ಮೆಂಟ್ ಬೇಕಾ, ಇಲ್ಲಿ ಒಂದು ಮೇಲ್ ಕ್ವಶನ್ ಕೊಟ್ಟಿರ್ತಾನೆ, ಅದ್ರದ್ದು 2 ಸ್ಟೇಟ್ಮೆಂಟ್ ಕೆಳಗಡೆ ಕೊಡ್ತಾನೆ. ಈ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಇದರ ಆನ್ಸರ್ ಕಂಡುಹಿಡಿಯಬಹುದಾ, ಅಥವಾ ಸೆಕೆಂಡ್ ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಇದರ ಆನ್ಸರ್ ಕಂಡುಹಿಡಿಯಬಹುದಾ, ಅಥವಾ 2 ಸ್ಟೇಟ್ಮೆಂಟ್ ಯೂಸ್ ಮಾಡ್ಕೊಂಡು ಕಂಡುಹಿಡಿಯೋಕ್ಕಾಗತ್ತಾ, ಅಥವಾ 2 ಸ್ಟೇಟ್ಮೆಂಟ್ ಯೂಸ್ ಮಾಡಿದ್ರೂ ಅದರ ಆನ್ಸರ್ ಬರಲ್ವಾ ಅಂತೇಳಿ ಇದರ ಆಪ್ಷನ್ಗಳು ಕೆಳಕೊಟ್ಟಿರ್ತಾನೆ. ಇದು ಕೆಲವೊಂದು ಸತಿ ಭಾರಿ ಈಸಿ ಕ್ವಶನ್ ಆಗಿರ್ತೈತೆ. ಬಟ್ ಇದಕ್ಕೆ ಏನಾಗುತ್ತೆ ಅಂತಂದರೆ ಸಾಲ್ವ್ ಮಾಡೋದಕ್ಕಿಂತ ಓವರಲ್ಲಿ ಮೈಂಡಲ್ಲಿ ಥಿಂಕ್ ಮಾಡೋ ಒಂದು ಇದು ಇತ್ತಂದರೆ ಅವರಿಗೆ ಈ ಕ್ವಶನ್ ಭಾರಿ ಈಸಿ ಆಗುತ್ತೆ. ಬಟ್ ಮ್ಯಾಕ್ಸಿಮಮ್ ಎಲ್ಲರಿಗೂ ಸ್ವಲ್ಪ ಡಿಫಿಕಲ್ಟ್ ಆಗುತ್ತೆ ಇದು ಕ್ವಶನ್. ಬಟ್ ಇದು ಈಸಿ ಕ್ವಶನ್, ಇದು ಮಾಡ್ಬೋದು, ಮಾರ್ಕ್ ಫಾರ್ ರಿವ್ಯೂ ಮಾಡಿಕೊಂಡು ಮುಂದೆ ಹೋದ್ವಿ. ಬಟ್ ಇವಾಗ 1 ಗೋ ಅಲ್ಲಿ ಸಾಲ್ವ್ ಮಾಡೋದಲ್ಲ. 1 ಗೋದಲ್ಲಿ ಯಾವ ಸಾಲ್ವ್ ಮಾಡ್ಬೇಕಂದ್ರೆ ಸಿಲಾಗ್ ಮಾಡ್ಬೋದು, ಇನ್ಇಕ್ವಾಲಿಟಿ ಮಾಡ್ಬೋದು, ವರ್ಡ್ ಪೇರ್ ಫಾರ್ಮೇಷನ್ ಮಾಡ್ಬೋದು, ಆಮೇಲೆ ಫಾರ್ವರ್ಡ್ ಬ್ಯಾಕ್ವರ್ಡ್ ಅದು ಅದೇ ಪೇರ್ ಫಾರ್ಮೇಷನ್, ಆಮೇಲೆ ವರ್ಡ್ ಸೀರೀಸ್ ನಂಬರ್ ಸೀರೀಸ್ ಮಾಡ್ಬೋದು, ಆಮೇಲೆ
ಇನ್ನು ಯಾವುದಾದ್ರು ಬೇರೆ ಕ್ವಶನ್ಸ್ಗಳು ಈಸಿ ಡಿಕೋಡಿಂಗ್ ಕ್ವಶನ್ ಬಂದರೆ ಅದು ಮಾಡ್ಬೋದು. ಅಂಥವು ಬಿಟ್ಟರೆ ಈ ಪಜಲ್ ಆಗಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳಾಗಲಿ ಯಾವುದು ಫಸ್ಟ್ ಒನ್ ಗೋದಲ್ಲಿ ಮಾಡೋದಲ್ಲ, ಅದು ಸೆಕೆಂಡ್ ಟೈಮ್ ಇದೆಲ್ಲ ಕ್ವಶನ್ಸ್ಗಳು ಇನ್ನೊಂದು ಸತಿ ನೋಡ್ತೇವಲ್ಲ ಅವಾಗ ಸಾಲ್ವ್ ಮಾಡೋದು. ನೆಕ್ಸ್ಟ್ ಕ್ವಶನ್ ಬಂದ್ವಿ, ಏನೈತಿ 10% ವೇರ್ ಬಾರ್ನ್ ಇನ್ ದ ಡಿಫ್ರೆಂಟ್ ಮಂತ್ಗಳು ಕೊಟ್ಟಿದ್ದಾನೆ. 10 ಮಂತ್ಗಳು ಬೇರೆ ಬೇರೆ ಅದಾವು, 10 ಮಂತ್ ಬೇರೆ ಅದಾವು, ಯಾವುದೇ ವೇರಿಯೇಬಲ್ ಇಲ್ಲ ಇದಕ್ಕೆ. 10 ಮಂತ್ಸ್ ಕೊಟ್ಟನ ಬಟ್ ಯಾವುದೇ ವೇರಿಯೇಬಲ್ ಇಲ್ಲ ಅಂತಂದ್ರೆ ಇದೇನಾಯಿತು ಕ್ವಶನ್ ಈಸಿ ಕ್ವಶನ್ ಆಯಿತು. ಈ 10th ಕ್ವಶನ್ ಆದ ನಂತರ ನಾವು ಯಾವ ಕ್ವಶನ್ ಮಾಡ್ಬೇಕಂತಂದ್ರೆ ಈ ಕ್ವಶನ್ ನಂಬರ್ 25 ಮಾಡಬೇಕು. ಕ್ವಶನ್ ನಂಬರ್ 25 ಮಾಡಬೇಕು. ಮಾರ್ಕ್ ಫಾರ್ ಯು ಮಾಡ್ಕೊಂಡ್ವಿ. ನೆಕ್ಸ್ಟ್ ಇದ್ರ ಮೇಲೆ 5 ಕ್ವಶನ್ ಇದಾವೆ, 2 3 4 5 ಕ್ವಶನ್. ಓಕೆ, ಇದು 6ನೇ ಕ್ವಶನ್ ಅಲ್ಲ. 5 ಕ್ವಶನ್ ಆದ ನಂತರ 6ನೇ ಕ್ವಶನ್. ಇದೇನೈತೆ ನಂಬರ್ ಬೇಸ್ಡ್ ಕ್ವಶನ್ ಐತೆ. ನಂಬರ್ ಬೇಸ್ಡ್ ಮೇಲೆ ಇವನ್ ಡಿಜಿಟಲ್ +2 ಮಾಡೋದು, ಆರ್ ಡಿಜಿಟಲ್ -2 ಮಾಡೋದು, ರೈಟ್ ಹ್ಯಾಂಡ್ ಲೆಫ್ಟ್ ಹ್ಯಾಂಡಿಗೆ, ಬಟ್ ಇದ್ರದ್ದೇನೋ ಆ ಥರದ ಕ್ವಶನ್ ಐತೆ. ಇದು ಆರಾಮ್ ಮಾಡ್ಕೋಬೋದು. ಇದು ಅವಾಗೆ ಒಂದು ಗೋದಲ್ಲಿ ನೋಡ್ತಾ ಹೋಗ್ತಿರ್ತೀವಲ್ಲ ಅವಾಗ ಇದನ್ನು ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗೋದು. ಸಾಲ್ವ್ ಮಾಡಿದ್ವಿ, ಮುಂದೆ ಹೊಂಟ್ವಿ. ನೆಕ್ಸ್ಟ್ ಕ್ವಶನ್ ಅನ್ನೋದು 6 ಪರ್ಸನ್ ಇದ್ದಾರೆ ಸೆಟ್ಟಿಂಗ್ ಇನ್ ಸರ್ಕ್ಯುಲರ್ ಟೇಪ್. ಸರ್ಕ್ಯುಲರ್ ಇದರಲ್ಲಿ ಅದಕ್ಕೋಸ್ಕರ ನಾವು ಫಸ್ಟಿಗೆ ಈಗ ಇದು ಬಂತಲ್ಲ ಸರ್ಕಲ್ದು, ಅಲ್ಲಿ ನಾವು ರಫ್ ಶೀಟಲ್ಲಿ ಆಲ್ರೆಡಿ ಹಾಕಿಟ್ಟಿರ್ತೀವಿ ಸರ್ಕಲ್, ಅಲ್ಲಿ ಜಸ್ಟ್ 6 ಪರ್ಸನ್ 6 ಮಾರ್ಕಿಂಗ್ ಮಾಡ್ಕೊಳ್ಳೋದು ಅಷ್ಟೇ. ಆಮೇಲೆ ಮಾರ್ಕಿಂಗ್ ಮಾಡ್ಕೊಳ್ಳೋದು ಕೆಲವೊಬ್ರು ರಾಂಗ್ ಮಾಡ್ತೀರಾ. ಮಾರ್ಕಿಂಗ್ ಯಾವ ರೀತಿ ಮಾಡ್ಕೋಬೇಕು, 8 ಪರ್ಸನ್ ಇದ್ದರೆ 1 2 3 4 ಅಂದರೆ ಅಪೋಸಿಟ್ ಅಂತೇಳಿ ಕೊಟ್ಟಿದ್ದಂದ್ರೆ ಸೆಂಟೆನ್ಸಲ್ಲಿ ನಿಮ್ಗೆ ಅಪೋಸಿಟ್ ಇಲ್ಲಿ ಮಾರ್ಕಿಂಗ್ ಕರೆಕ್ಟ್ ಮಾಡ್ಕೋಬೇಕು. 5 6 7 8 ಪರ್ಸನ್ ಮಾರ್ಕಿಂಗ್ ಹಿಂಗಿರುತ್ತೆ. ಆಮೇಲೆ 6 ಪರ್ಸನ್ ಮಾರ್ಕಿಂಗ್ ಏನು ಮಾಡ್ಬೇಕಂದ್ರೆ ಇದು 1 2 3 4 5 6 ಇವರಿಬ್ರು ಅಪೋಸಿಟ್ ಅಂದರೆ ಕೆಲವೊಂದು ಸತಿ ಇಲ್ಲಿ ಕೆಳಗೆ ಕೊಟ್ಟಿರ್ತಾನಲ್ಲ ಇದರಲ್ಲಿ ಟಾಟಾದಲ್ಲಿ ಅಪೋಸಿಟ್ ಅಂತ ಕೊಟ್ಟಾಗ ನಿಮ್ಗೆ ಇಲ್ಲಿ ಅಪೋಸಿಟ್ ನೀವು ಕರೆಕ್ಟ್ ಹಾಕೊಂಡಿದ್ರೆ ಮಾತ್ರ ಅಪೋಸಿಟ್ ಅಂತೇಳಿ ಗೊತ್ತಾಗುತ್ತೆ. ಇಲ್ಲ ಅಂತಂದರೆ ಹಾಕೊಳ್ಳುವಾಗ ಮಿಸ್ಟೇಕ್ ಮಾಡಿದರೆ ಯಾರ್ದು ಅಪೋಸಿಟ್ ಯಾರಿಗೂ ಹೋಗ್ಬಿಡುತ್ತೆ. ಇದೇ ರೀತಿ ಇದು ಈವನ್ ನಂಬರ್ ಇದ್ದಾಗ, ಆಡ್ ನಂಬರ್ ಇದ್ದಾಗ ಒಂದು ಯಾವುದರ ಕಡೆ ಅಚೀವ್ ಮಾಡ್ಕೊಳ್ಳೋದು ಅಷ್ಟೇ. 6 ಮತ್ತು 8 ಗೊತ್ತಾದರೆ ನೀವು 10 ಕೂಡ ಇದೇ ರೀತಿ 10 ಬಂದಾಗ ಇಲ್ಲಿ ಇನ್ನೊಂದು 2 ಎಕ್ಸ್ಟ್ರಾ, ಇದು ಇಲ್ಲಿ 8 ಬಂದವಲ್ಲ ಯಾವುದಾರ ಒಂದು ಕಡೆ ಎಕ್ಸ್ಟ್ರಾ 1 2 ಹಾಕೊಂಡ್ಬಿಡೋದು ಅಷ್ಟೇ. ಇದು ಸರ್ಕಲ್ ಹಾಕೊಳ್ಳೋದು ಗೊತ್ತಾಗಬೇಕು. ಇದು ಈಸಿ ಐತಿ. ಆಗಲೇ ಬಿಟ್ಟಿರ್ತಕ್ಕಂಥ ಈ 10th ಕ್ವಶನ್ ಆದ ನಂತರ ನೆಕ್ಸ್ಟ್ ಕ್ವಶನ್ ಮಾಡಬೇಕಾಗಿರೋದು 25th ಕ್ವಶನ್. ಓಕೆ, ನೆಕ್ಸ್ಟ್ ಕ್ವಶನ್ ಏನದು ಅದಾದ ನಂತರ ಸರ್ಕಲ್ ಐತಲ್ಲ. ಓಕೆ, ಸರ್ಕಲಲ್ಲಿ ಎಷ್ಟು ಜನ ಆದ್ರೆ 6 ಜನ ಆದಾರೆ. 6 ಜನ ಆದ ನಂತರ 6 ಜನ ಡಿಫ್ರೆಂಟ್ ಇದನ್ನು ಲೈಕ್ ಮಾಡ್ತಿದ್ದಾರೆ. ಇದು ಸೇಮ್ ಫಸ್ಟ್ ಕ್ವಶನ್ ಟೈಪ್ ಐತಿ. ಬಟ್ ಫಸ್ಟ್ ಕ್ವಶನ್ಗಿಂತ ಇದು ನೋಡೋಕೆ ಈಸಿ ಅನ್ಸಾಗತ್ತದ. ಅದಕ್ಕೋಸ್ಕರ ಈ ಫಸ್ಟ್ ಕ್ವಶನ್ಗಿಂತ ಮೊದಲು ಯಾವ ಕ್ವಶನ್ ಬಿಡಿಸ್ಬೇಕು ನಾವು ಅಂತಂದರೆ ಯಾವುದು ಈಸಿ ಐತೆ ಅಂದರೆ ಈ ಕಡೆ ಈಸಿ ಇರೋದಕ್ಕೆ ದೊಡ್ಡದ ಕಡೆ ಮಾಡ್ತಿರೋದು ನಾನು. ಈಸಿ ಇರೋದು ಯಾವುದು ಅಂತಂದ್ರೆ ಇದು ಕ್ವಶನ್ ನಂಬರ್ ಎಷ್ಟದ 31. ಕ್ವಶನ್ ನಂಬರ್ 31 ಇದು ಸಾಲ್ವ್ ಮಾಡಬೇಕು. ಓಕೆ, ನೆಕ್ಸ್ಟ್ ಹಂಗೆ ಸೇವ್ ಮಾಡ್ಕೊಂಡ್ವಿ. ನೆಕ್ಸ್ಟ್ ಬಂದ್ವಿ. ಓಕೆ, ಎಲ್ಲ ಮುಗೀತು. ಇದು ಯಾವುದೈತಿ 9% ಇನ್ನೊಂದು ಐತೆ ಪಜಲ್. ಇದು 9% ಸಿಟ್ಟಿಂಗ್ ಇನ್ ಸ್ಟ್ರೇಟ್ ಲೈನ್ ಬಟ್ ನಾಟ್ ನೆಸಸರಿ ಇನ್ ದ ಸೇಮ್ ಆರ್ಡರ್ ಆ್ಯಂಡ್ ಫೇಸಿಂಗ್ ನಾರ್ತ್ ಆ್ಯಂಡ್ ಸಮ್ ಆಫ್ ದೆಮ್ ಫೇಸಿಂಗ್ ಸೌತ್. ಕೆಲವೊಂದು ಜನ ನಾರ್ತ್, ಕೆಲವೊಂದು ಜನ ಸೌತ್ ಅಂತಂದ್ರೆ ಇದು ಒಂದು ಕ್ವಶನ್ ಬಂದಿತ್ತಲ್ಲ ಯಾವುದು ಕಂಡೀಷನ್ ಬೇಸ್ಡ್ ಕೋಡಿಂಗ್ 6 ಇದು ಕಂಡೀಷನ್ಸ್ಗಳಿದ್ದು. ಆ ಕ್ವಶನ್ಗೂ ಮೊದಲು ಈ ಕ್ವಶನ್ ಸಾಲ್ವ್ ಮಾಡಬೇಕು. ಇದೇ ರೀತಿ ನೀವು ಒಂದು ನಿಮಿಷ ಟೈಮ್ ವೇಸ್ಟ್ ಮಾಡಿರಿ, ಟೈಮ್ ಹೋದರೆ ಹೋಗಲಿ, ಬಟ್ ಎಲ್ಲ ಕ್ವಶನ್ ನೋಡಿದಾಗ ಈಸಿ ಇದ್ದು ಕ್ವಶನ್ಸ್ಗಳು ಫಸ್ಟ್ ಮಾಡ್ತೀರಾ, ಅದು ಆಟೋಮೆಟಿಕಲಿ ನಿಮ್ಮ ಸ್ಕೋರ್ ಇನ್ಕ್ರೀಸ್ ಮಾಡುತ್ತೆ. ಇವಾಗ ಇದೆಲ್ಲ ಬಿಡಿಸಿದಾಗ ಈಗ ವಾಪಸ್ 1ಯಿಂದ ಬರ್ತೀರ ನೀವು. ಇದರಲ್ಲಿ ಹಲವಾರು ಕ್ವಶನ್ ಸಾಲ್ವ್ ಮಾಡಿದ್ರಿ ನೀವು. ಟೋಟಲ್ ಎಷ್ಟು ಕ್ವಶನ್ ಸಾಲ್ವ್ ಮಾಡಿದ್ರಿ ಅಂತಂದರೆ ಒಂದು 3 ಸಿಲಾಗ್ ಮಾಡಿದ್ರಿ, ಪ್ಲಸ್ ಒಂದು ಪೇರ್ ಫಾರ್ಮೇಷನ್ ಮಾಡಿದ್ರಿ, ಒಂದು ನಂಬರ್ ಬೇಸ್ಡ್ ಮಾಡಿದ್ರಿ, ಆಮೇಲೆ +1 ಇಲ್ಲ ಎಷ್ಟು ಕ್ವಶನ್ ಮಾಡಿದ್ರಿ. 5 ಕ್ವಶನ್ ಸಾಲ್ವ್ ಮಾಡಿ 5 ನಿಮಿಷ ಪ್ಲಸ್ ಇದು 5 ಮಿನಿಟ್ ಇದಕ್ಕೆ ಹೋಯ್ತು ಸಾಲ್ವ್ ಮಾಡೋಕ್ಕೆ, ಪ್ಲಸ್ 2 ನಿಮಿಷ ಕ್ವಶನ್ ಪೇಪರ್ ರೆಫರ್ ಮಾಡೋಕ್ಕೆ. 7 ನಿಮಿಷದಲ್ಲಿ ಅಥವಾ 10 ಮಿನಿಟ್ ಒಳಗಡೆ ಒಂದು ಗೋದಲ್ಲಿ ಮುಗಿತವೆ. ಕೆಲವೊಂದು ಸತಿ ಜಾಸ್ತಿ ಹೋಗುತ್ತೆ, ಯಾಕಂತಂದ್ರೆ ಡೈರೆಕ್ಷನ್ ಡಿಸ್ಟೆನ್ಸ್ದು ಕ್ವಶನ್ ಕೊಟ್ಟಾಗ ಅದು 1ನೇ ಸತಿ ಬಿಡಿಸೋವಾಗಲೇ ಸಾಲ್ವ್ ಮಾಡಬೇಕು, 1ನೇ ಸತಿ ಪೇಪರ್ ನೋಡುವಾಗಲೇ ಸಾಲ್ವ್ ಮಾಡಬೇಕು. ಆಮೇಲೆ ಡೈರೆಕ್ಷನ್ದಾಯಿತು. ಅದಾದ ನಂತರ ಚೈನೀಸ್ ಕೋಡಿಂಗಲ್ಲಿ ನಾರ್ಮಲ್ ಕೋಡಿಂಗ್ ಇದ್ದರೆ ಆ ಕೋಡಿಂಗನ್ನು ನೀವು 1ನೇ ಸತಿನೇ ನೋಡುವಾಗ ಸಾಲ್ವ್ ಮಾಡ್ಕೊಂಡು ಮುಂದೆ ಹೋಗ್ಬೇಕು. ಓಕೆ, ಇದು ಅರ್ಥ ಆಯ್ತು ಅನ್ಕೊತೀನಿ. ಇವಾಗ ನೆಕ್ಸ್ಟ್ ಬಂದಾಗ ನಾವೇನು ಮಾಡ್ತೀವಿ, ನೆಕ್ಸ್ಟ್ ನೋಡ್ತಿರ್ಬೇಕಾದ್ರೆ ಡೈರೆಕ್ಟ್ 10ನೇ ಕ್ವಶನ್ ಮಾಡ್ಕೊಂಡಿವಿ. 10ನೇ ಪಜಲ್ ಸಾಲ್ವ್ ಮಾಡಿದ್ವಿ. ಅದಾದ ನಂತರ 25ನೇ ಪಜಲ್ ಡೈರೆಕ್ಟ್ ಸಾಲ್ವ್ ಮಾಡಿದ್ವಿ. ಅದಾದ ನಂತರ ನೆಕ್ಸ್ಟ್ 31ನೇ ಪಜಲ್ ಡೈರೆಕ್ಟ್ ಸಾಲ್ವ್ ಮಾಡಿದ್ವಿ. 31 ಆದ ನಂತರ 1ನೇದು ಮಾಡಿದ್ವಿ. 31 ಆದ ನಂತರ 19
31 ಆದ ನಂತರ 19 ಯಾವುದಿತ್ತು, ಓಕೆ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡಿರ್ತೀವಿ. ಇಲ್ಲಿ ಆಟೋಮೆಟಿಕಲಿ ಕಾಣಿಸುತ್ತೆ ನಮ್ಗೆ ಸರ್ಟೆನ್ ನಂಬರ್ ಆಫ್ ಪರ್ಸನ್ 4 ಜನ ಇರೋದು ಇದು ಮಾಡ್ಕೊಂಡ್ವಿ. ಆಮೇಲೆ ಲಾಸ್ಟಿಗೆ 1 ಇದು ಬಿಡಿಸಿದ್ವಿ. ಇದಾದ ನಂತರ ಕೊನೆಗೆ ನಾವು ಯಾವ್ದು ಮಾಡ್ಬೇಕಂತ ಹೇಳಿದ್ದೇನೆ, ನಾರ್ತ್ ಸೌತ್. ಇಲ್ಲಿ ನೋಡ್ರಿ, ನಾರ್ತ್ ಸೌತ್ 2 ಫೇಸ್ ಐತಲ್ಲ, ಅದನ್ನು ಮಾಡಿಕೊಂಡು ಕಂಡೀಷನ್ ಬೇಸ್ಡ್ ಇಡೋದು, ನೆಕ್ಸ್ಟ್ ಮಾಡೋದು ಕಂಡೀಷನ್ ಬೇಸ್ಡ್ ಇಡೋದು. ಇದು ಕೊನೆಗೆ ಮಾಡಿದ್ವಿ. ಅಷ್ಟು ಕ್ವಶನ್ ಅಟೆಂಡ್ ಮಾಡಿ ಆಯ್ತು. ಇವಾಗ ನಮ್ಗೆ ಲಾಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಯಾರಿಗೆ ಈಸಿ ಆಗುತ್ತೋ ಅವ್ರು ಫಸ್ಟಿಗೆ ಮಾಡ್ಕೋಬೋದು. ಸ್ಟೇಟ್ಮೆಂಟ್ ಬೇಸ್ಡ್ ಯಾರಿಗೆ ಟಫ್ ಆಗುತ್ತೋ ಅವರು ನೆಕ್ಸ್ಟ್ ಮಾಡ್ಕೋಬೋದು. ಈ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಕೊನೆಗೆ ಮಾಡ್ಕೋಬೋದು. ಇದಾಗಿತ್ತು ರೀಸನಿಂಗ್ದು. ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ರೀಸನಿಂಗ್ ಈ ರೀತಿ ಪೇಪರ್ ಸಾಲ್ವ್ ಮಾಡ್ಬೇಕಂತೇಳಿ ನಾನು ಹೇಳೋದಿತ್ತು, ಅದೇ ಹೇಳಿದೆ. ನೆಕ್ಸ್ಟ್ ಇದಕ್ಕೆ ಬರೋಣ. ಈಗ ನೆಕ್ಸ್ಟ್ ಇದು ಸಬ್ಮಿಟ್, ಈ ಸೆಕ್ಷನನ್ನು ಸಬ್ಮಿಟ್ ಮಾಡಿ ನೆಕ್ಸ್ಟ್ ಸೆಕ್ಷನ್ಗೆ ಹೋಗೋಣ. ಕಂಪ್ಯೂಟರಲ್ಲಿ ಒಂದು ಸತಿ ನೀವು ಕ್ವಶನ್ ಓದಿದಾಗ ಭಾಳ ಅಂತಂದರೆ 2 ರಿಂದ 3 ಕ್ವಶನ್ ಮಾತ್ರ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಳ್ಳೋದು. ಇವಾಗ 1ನೇ ಕ್ವಶನ್ ಬಂತು, ನಿಮ್ಗೆ ಆನ್ಸರ್ ಬರುತ್ತೋ ಇಲ್ಲೋ, ಒಂದೇ ಸತಿ ಓದೋದು, 2-3 ಸತಿ ಓದಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಆಮೇಲೆ ಮೈಂಡಿಗೆ ಸ್ಟ್ರೆಸ್ ಕೊಡೋ ಅವಶ್ಯಕತೆನೂ ಇಲ್ಲ. 1ನೇ ಸತಿ ಓದಿದ್ವಿ, ವಾಟ್ ಈಸ್ ಅನ್ಅಥರೈಸ್ಡ್ ಅಸೆಸ್ ವಿತ್ ಮಲೀಷಿಯಸ್ ಇಂಟೆಂಟ್ ಕಾಮನ್ಲಿ ರೆಫರ್ಡ್ ಟು ಆ್ಯಸ್. ಇದೇನೋ ಒಂದು ಕ್ವಶನ್ ಐತಿ, ಈ ಕ್ವಶನ್ ಓದಿದಾಗ ನಿಮ್ಮ ಮೈಂಡಲ್ಲಿ ಪ್ರೊಸೆಸ್ಸೇ ಆಗಲಿಲ್ಲ, ಅದರ ಆನ್ಸರ್ ಅದ್ರದ್ದು ಒಂದು ಸ್ವಲ್ಪನೂ ಗೊತ್ತಾಗಲಿಲ್ಲ ಅಂತಾರೆ ಆಟೋಮೆಟಿಕ್ ನೀವು ಸ್ಕಿಪ್ ಮಾಡಿ ಮುಂದೆ ಹೋಗಲೇಬೇಕು. ಹೋಗೇ ಹೋಗ್ತೀರಾ ನೀವು, ಹೋಗಲೇಬೇಕು. ಈ ರೀತಿ ಇಟ್ಟೇ ಸಣ್ಣ ಕ್ವಶನ್ನೇ ಇರ್ತವೆ. ದೊಡ್ಡ 2-3 ಲೈನ್ ಕ್ವಶನ್ ಇರಲ್ಲ. 1 ಲೈನ್ ಮ್ಯಾಕ್ಸ್ ಅಂದರೆ 2 ಲೈನ್ ಕ್ವಶನ್ ಇರ್ತವೆ. ಈಸಿ ಕ್ವಶನ್ ಇರ್ತವೆ. ನೋಡೋದು ಓದೋದು 15 ನಿಮಿಷ ಇರೋದ್ರಿಂದ ಓದೋದು ಮುಂದೋಗೋದು ಅಷ್ಟೇ, ಜಾಸ್ತಿ ಟೈಮ್ ವೇಸ್ಟ್ ಮಾಡೋದಿಲ್ಲ. ಎಲ್ಲರ ಒಂದು ಕ್ವಶನ್ ಅದು ನಂಗೆ ಆನ್ಸರ್ ಬರುತ್ತೆ ಬಟ್ ಇವಾಗ ಕನ್ಫ್ಯೂಸ್ ಆಗ್ತಿದೆ ಅಂತಂದರೆ ಹಂಗೆ ಎಲ್ಲರ ಒಂದು ಕ್ವಶನ್ ಮಾರ್ಕ್ ಫಾರ್ ರಿವ್ಯೂ ಮಾಡಿಕೊಂಡು ಹಂಗೆ ಮುಂದೋಗೋದು ಫಾಸ್ಟ್. ಭಾಳ ಆದರೆ 2 ರಿಂದ 3 ಕ್ವಶನ್ ಅಷ್ಟೇ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡಿರ್ಬೇಕು. ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡಿರಬೇಕಾದ್ರೂ ಕೂಡ ನೀವು ಅದರ ಆನ್ಸರ್ ಟಿಕ್ ಮಾಡಿನೇ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಳ್ಳೋದು. ಆನ್ಸರ್ ಟಿಕ್ ಮಾಡಿ ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ರೆ ಅದು ಕನ್ಸಿಡರ್ ಆಗುತ್ತೆ. ಇವಾಗ ಆನ್ಸರ್ ಈ ರೀತಿ ಆನ್ಸರ್ ಟಿಕ್ ಮಾಡ್ತೀರಾ, ಮಾಡಿ ಮಾರ್ಕ್ ಫಾರ್ ರಿವ್ಯೂ ಮಾಡಿದಾಗ ಅದು ಆನ್ಸರ್ ಟಿಕ್ ನೀವು ಇನ್ನೊಂದು ಸತಿ ನೋಡೋಕೆ ಇಲ್ಲಿ ಕಾಣಿಸುತ್ತೆ. ಇಲ್ಲಿ ನೋಡಿರಿ, ಇದು ಮಾರ್ಕ್ ಫಾರ್ ರಿವ್ಯೂ ಐತೆ, ಬಟ್ ಇದು ಆನ್ಸರ್ ಟಿಕ್ ಮಾಡಿ ಮಾರ್ಕ್ ಫಾರ್ ರಿವ್ಯೂ ಮಾಡಿರೋದು. ಇದು ಎರಡರಲ್ಲಿ ಡಿಫ್ರೆನ್ಸ್ ಏನು ಕಾಣ್ತಿದೆ ಅಂದರೆ ಇದರ ಆನ್ಸರ್ ಕೌಂಟ್ ಆಗುತ್ತೆ, ಬಟ್ ಇಲ್ಲಿ ಆನ್ಸರ್ ನಾವು ಟಿಕ್ಕೇ ಮಾಡಿರಲ್ಲ, ಇದು ಕೌಂಟ್ ಆಗಲ್ಲ. ಇದರ ಆನ್ಸರ್ ಕೌಂಟ್ ಆಗುತ್ತೆ. ಇನ್ ಕೇಸ್ ನಮ್ಗೆ ಕೊನೆಗೆ ಟೈಮ್ ಸಿಗಲಿಲ್ಲ, ಅದೇ ಹಾಕಬೇಕಾಗಿತ್ತು ಅನಿಸಿದ್ರು ಕೂಡ ಇದರ ಆನ್ಸರ್ ಟಿಕ್ ಆಗಿರುತ್ತೆ ಆಲ್ರೆಡಿ, ಆನ್ಸರ್ ಕೌಂಟ್ ಆಗುತ್ತೆ. ಓಕೆ, ಈ ರೀತಿ ಇದರದ್ದು ಕಂಪ್ಯೂಟರ್ದಾಗಿತ್ತು. ಇನ್ನು ನೆಕ್ಸ್ಟ್ ನಾವು ಇಂಗ್ಲೀಷ್ದಂತರೂ ನೀವು ಮಾಡ್ತೀರಾ. ನ್ಯೂಮರಿಕಲ್ ಅಬಿಲಿಟಿಗೆ ಬರೋಣ. ನ್ಯೂಮರಿಕಲ್ ಅಬಿಲಿಟಿಯಲ್ಲಿ ಯಾವ ರೀತಿ ಅಂತೇಳಿ, ನ್ಯೂಮರಿಕಲ್ ಅಬಿಲಿಟಿಯಲ್ಲಿ ಮೇನ್ಸ್ ಪೇಪರಲ್ಲಿ 2 ರಿಂದ 3 ಅಟ್ಲೀಸ್ಟ್ 5 ಕ್ವಶನ್ ಆದರೂ, 4 ರಿಂದ 5 ಕ್ವಶನ್ ಆದರೂ ನೀವು ಅರ್ಥಮೆಟಿಕ್ ಕ್ವಶನ್ಸ್ಗಳು ಸಾಲ್ವ್ ಮಾಡಲೇಬೇಕು. 4 ಕ್ವಶನ್ ಅಟ್ಲೀಸ್ಟ್ 4 ಕ್ವಶನ್ ಆದರೂ ಅರ್ಥಮೆಟಿಕ್ ಕ್ವಶನ್ಸ್ ಸಾಲ್ವ್ ಮಾಡಲೇಬೇಕು. ಅದಕ್ಕೋಸ್ಕರ ಅರ್ಥಮೆಟಿಕ್ದು 10 ಕ್ವಶನ್ ಇರ್ತವೆ. ಅದರಲ್ಲಿ ನಿಮ್ಗೆ ಈಸಿ ಆಗುವಂಥ, ನಿಮಗೆ ಬರ್ತಕ್ಕಂಥ, ನೀವು ಪ್ರಾಕ್ಟೀಸ್ ಮಾಡಿರ್ತಕ್ಕಂಥ ಒಂದು ಟಾಪಿಕ್ಗಳ 4 ಕ್ವಶನ್ಸ್ಗಳು ಫಸ್ಟಿಗೆ ಸೆಲೆಕ್ಟ್ ಮಾಡ್ಕೊಳ್ಳೋದು. ಫಸ್ಟಿಗೆ ನೋಡ್ತಿರ್ತೀವಲ್ಲ ಪೇಪರ್, ಆವಾಗಲೇ ಸೆಲೆಕ್ಟ್ ಮಾಡ್ಕೊಳ್ಳೋದು. ಇವಾಗ ರೀಸನಿಂಗ್ ಇದೇ ರೀತಿ ನ್ಯೂಮರಿಕಲ್ ಅಬಿಲಿಟಿ ಪೇಪರ್ ಸಡನ್ನಾಗಿ ಓಪನ್ ಆಯಿತು. ಓಪನ್ ಆದ ನಂತರ ನಿಮ್ಮ ನೆಕ್ಸ್ಟ್ ಕೆಲಸ ಏನು, ಫಸ್ಟ್ ಕ್ವಶನ್ ಓದ್ತೀರಾ. ಫಸ್ಟ್ ಕ್ವಶನ್ 2 ಜನದ ಇನ್ವೆಸ್ಟ್ಮೆಂಟ್ ಐತೆ, SI ಮತ್ತು ಸಿಂಪಲ್ ಇಂಟ್ರೆಸ್ಟ್ ಬೇಸ್ಡ್ ಐತೆ. ಇದೆಲ್ಲ ಇದು ಕೊಟ್ಟಿದ್ದಾನೆ, ಇದರ ಆನ್ಸರ್ ಬಿಡಿಸ್ಬೋದು ಅಂತ ಅನ್ನಿಸ್ತು, ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ. ನೆಕ್ಸ್ಟ್ P ಮತ್ತು Q 2 ಜನ ಆದರೆ ಬಿಸ್ನೆಸ್ ಸ್ಟಾರ್ಟ್ ಮಾಡಿದ್ದಾರೆ, ಅವ್ರು ಇನ್ವೆಸ್ಟ್ಮೆಂಟ್ ಕೊಟ್ಟಿದ್ದಾನೆ, ಪ್ರಾಫಿಟ್ ಶೇರ್ ಕೊಟ್ಟಿದ್ದಾನೆ, ಎಲ್ಲ ಕೊಟ್ಟಿರೋದ್ರಿಂದ ಇದು ಮಾಡ್ಬೋದು, ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹೋದ್ವಿ. ಆಮೇಲೆ ಇದೇನದ, ಒಬ್ಬ ಮನುಷ್ಯಂದು ಇನ್ಕಮ್ ಕೊಟ್ಟಿದ್ದಾನೆ, ಇನ್ಕಮ್ ಒಂದು 8% ಒಂದ್ರ ಮೇಲೆ ಸ್ಪೆಂಡ್ ಮಾಡ್ತಾನೆ, 8% ಇನ್ನೊಂದ್ರ ಮೇಲೆ ಸ್ಪೆಂಡ್ ಮಾಡ್ತಾನೆ. ಆಮೇಲೆ ಲಾಸ್ಟಿಗೆ ಇವೆರಡು ರೇಷೋ ಕೊಟ್ಟಾನ, ರೇಷೋದ ಮೇಲೆ ವ್ಯಾಲ್ಯೂ ಕಂಡುಹಿಡ್ಬೋದು. ಇದು ಆನ್ಸರ್ ಈಸಿ ಅದ, ಬರೆಸ್ಬೋದು. A ಮತ್ತು B ಇಷ್ಟು ಕೆಲಸ ಮಾಡ್ತಾರೆ, ಅವ್ರ ಎಫಿಷಿಯನ್ಸಿ ಕೊಟ್ಟಿದ್ದಾನೆ, ಇದು ಆರಾಮ್ ಈಸಿ ಅದ, ಮಾಡ್ಬೋದು. ಒಂದು 4 ಕ್ವಶನ್. ಇದು ಟಫ್ ಐತಿ ಅಂದರೆ ಟಫ್ ಏನು ಈಸಿನೇ ಐತೆ, ಸ್ವಲ್ಪ ದೊಡ್ಡ ಕ್ವಶನ್ ಐತಿ. ಇದು ಐ ಥಿಂಕ್ ಕೆಸ್ಲೇಟ್ ಇರ್ಬೋದು, ಮೇ ಬಿ ಕೆಸ್ಲೇಟ್ ಐತಿ. ಇದು ಲಾಸ್ಟಿಗೆ ಕೊನೆಗೆ ಮಾಡೋದು. ಇದು ನಾರ್ಮಲ್ DI ಆದ ನಂತರ ಕೆಸ್ಲೇಟ್ ಮಾಡೋದು. ಕೆಸ್ಲೇಟ್ ಇರಬೇಕಿದು, ಹಾಂ ಕೆಸ್ಲೇಟ್ ಐತೆ. ಓಕೆ, ನೆಕ್ಸ್ಟ್ ಇದ್ರ DI ಬಂತು. ಈ DIಯಲ್ಲಿ ಏನೈತಿ ಚೆಕ್ ಮಾಡೋಣ. ಇವಾಗ ಫಸ್ಟಿಗೆ ಒಂದು ಸತಿ ಇದು ಹೆಡ್ಲೈನ್ ನೋಡ್ಕೊಂಡ್ಬಿಡೋದು ನೀವು. ಟೇಬಲ್ ಐತಿ, ಟೇಬಲ್ ಮೇಲೆ ಡಿಫ್ರೆಂಟ್ ಬುಕ್ ಪಬ್ಲಿಷ್ ಮಾಡಲಾಗೈತಿ. ಆನ್ಲೈನ್ ಮತ್ತು ಆಫ್ಲೈನ್ 2 ಥರದ ಪಬ್ಲಿಷರ್ ಇದಾವೆ. ಅದ್ರದ್ದು ಪರ್ಸೆಂಟೇಜ್ ಕೊಟ್ಟಿದ್ದಾನೆ. ಇದು ಪರ್ಸೆಂಟೇಜ್ ಐತಿ, ಪರ್ಸೆಂಟೇಜ್ ಆಫ್ ಬುಕ್ ಪಬ್ಲಿಷ್ಡ್ ಆಫ್ಲೈನ್ ಮತ್ತು ಆನ್ಲೈನ್ ಹಾಗೂ ಆಫ್ಲೈನ್ ಪಬ್ಲಿಷ್ ಆಗಿರ್ತಕ್ಕಂಥ ಅದರದ್ದು ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಇಲ್ಲಿ ಆನ್ಲೈನ್ ಜಾಸ್ತಿ ಅದಾವೆ, ಮುಂದ್ಗಡೆ ಆನ್ಲೈನ್ ಇರೋದ್ರಿಂದ ಡಿಫ್ರೆನ್ಸ್ ಬಿಟ್ವೀನ್ ಆನ್ಲೈನ್ ಆಫ್ಲೈನ್ ಕೊಟ್ಟಾಗ ಯಾವ್ದು ಜಾಸ್ತಿ ಇದೆ ಅಂತ ಗೊತ್ತಾಗಲ್ಲ. ಇಲ್ಲಿ ಡಿಫ್ರೆನ್ಸ್ ಅಂತ ಬರೆದಿದ್ರೆ, ಬಟ್ ಆನ್ಲೈನ್ ಮೈನಸ್ ಆಫ್ಲೈನ್ ಕೊಟ್ಟಾಗ ಆನ್ಲೈನ್ ಜಾಸ್ತಿ ಇರುತ್ತೆ. ಓಕೆ, ಇವೆರಡರದ ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಆಮೇಲೆ ಆಫ್ಲೈನ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಆಫ್ಲೈನ್ದು ವ್ಯಾಲ್ಯೂ 20% ಇದ್ದರೆ ಇಲ್ಲಿ ನಿಮ್ಗೆ ಗೊತ್ತಾಗ್ಬಿಡುತ್ತೆ. ಇದ್ರ ಡಿಕೋಡ್ ಮಾಡೋಕ್ಕೆ ಈಸಿ ಐತಿ. ಇದು ಆಫ್ಲೈನ್ 20% ಅಂತಂದರೆ ಆನ್ಲೈನ್ ಎಷ್ಟಾಗುತ್ತೆ,
ಈ ಕ್ವಶನ್ ಪೇಪರ್ ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ ನಾವು. ಅಂದರೆ ಇದೇ ಥರದ ನಮ್ಮದು ಮೆಮರಿ ಬೇಸ್ಡ್ ಪೇಪರ್ ಹೋದ ವರ್ಷ ಏನು ನಡೆದಿರ್ತಕ್ಕಂಥ 4 ಪೇಪರ್ಗಳು ಕೂಡ ನಾವು ಡಿಟೇಲ್ ಆಗಿ ಡಿಸ್ಕಸ್ ಮಾಡಿದ್ದೀವಿ. ಆ ವಿಡಿಯೋ ಕೂಡ ಅಪ್ಲೋಡ್ ಆಗಿದೆ. ನಿಮ್ಮ ಎಕ್ಸಾಮ್ಗೆ ಹೋಗೋ ಮುನ್ನ ಆ 4 ವಿಡಿಯೋಗಳನ್ನು ನೋಡ್ಕೊಂಡು ಹೋಗ್ರಿ, ಭಾಳ ಹೆಲ್ಪ್ ಆಗುತ್ತೆ ನಿಮ್ಗೆ. ಈಗ ಆಫ್ಲೈನ್ ಐತೆ, ಆನ್ಲೈನ್ ಐತೆ. ಇವಾಗ ಕೊಟ್ಟಿರೋದು ಆಫ್ಲೈನ್ 20% ಅಂದರೆ 100%ಅಲ್ಲಿ 20% ಆಫ್ಲೈನ್ ಅಂದರೆ 80% ಆನ್ಲೈನ್. ಅಂದರೆ ಇದ್ರದ್ದು ರೇಷಿಯೋದಲ್ಲಿ ಬರೆದಾಗ 1:4 ಆಗುತ್ತೆ. ಇವೆರಡರದ್ದು ಡಿಫ್ರೆನ್ಸ್ ಎಷ್ಟಾಯಿತು? 3 ಆಯಿತು. ಈ 3 ಯೂನಿಟ್ ವ್ಯಾಲ್ಯೂನೇ 210 ಕೊಟ್ಟಿದ್ದಾನೆ ಅವನಿಲ್ಲಿ. 3 9 27, 3 8 3 7 21 ಅಂದರೆ 70 ಬಂತು. 1 ಯೂನಿಟ್ ವ್ಯಾಲ್ಯೂ 70 ಬಂತು. ಅಂದರೆ ಇದು 70 ಆಯಿತು. ಆನ್ಲೈನ್ ಇದು ಆಫ್ಲೈನ್ ಆಯ್ತಲ್ಲ, ಆಫ್ಲೈನ್ 70 ಆಯಿತು. ಆನ್ಲೈನ್ನ 7 4 28 280 ಆಯಿತು. ಇದ್ರಾಗ 70 ಮೈನಸ್ ಮಾಡಿದ್ರೆ 210 ಬರುತ್ತೆ. ಇದ್ರ ಥರ ಇದೆಲ್ಲ ಡಿಕೋಡ್ ಮಾಡ್ಕೋಬೋದು. ಈಸಿ ಐತಿ ಇದು ಬುಕ್. ಇದು ಈಸಿ ಐತಿ. ಇದು DI ಇದು ಮಾಡ್ಬೋದು. ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ. ನೆಕ್ಸ್ಟ್ ಹೋಗೋಣ. ಇದು ಈಸಿ ಐತಿ DI. ನೆಕ್ಸ್ಟ್ ಬಂದ್ವಿ. ಇದು ಕಾಸ್ಟ್ ಆಫ್ ದ ಟೇಬಲ್ ಆ್ಯಂಡ್ ಚೇರ್ ಕೊಟ್ಟಿದ್ದಾನೆ. ಆಮೇಲೆ ಮಾರ್ಕ್ ಪ್ರೈಸ್ ಅದೆಲ್ಲ ಕೊಟ್ಟಿದ್ದಾನೆ. ಕೆಲವೊಬ್ರಿಗೆ ಈಸಿ ಆಗುತ್ತೆ, ಕೆಲವೊಬ್ರಿಗೆ ಡಿಫಿಕಲ್ಟ್ ಆಗುತ್ತೆ. ಇದು ಸ್ಕಿಪ್ ಮಾಡೋಣ, ಸ್ವಲ್ಪ ಡಿಫಿಕಲ್ಟ್ ಐತಿ. ನೆಕ್ಸ್ಟ್ DI ಬಂದ್ವಿ. ನೆಕ್ಸ್ಟ್ DI ಏನದ? 5 ಕಂಪನಿ ಕೊಟ್ಟನ. ರೇಷಿಯೋ ಆಫ್ ಪ್ರೊಡಕ್ಷನ್ ಆಫ್ ಐಟಮ್ಸ್ ಆನ್ ಮಂಡೇ ಆ್ಯಂಡ್ ಆನ್ ಟ್ಯೂಸ್ಡೇ. ಮಂಡೇ ಮತ್ತು ಟ್ಯೂಸ್ಡೇದ ಪ್ರೊಡಕ್ಷನ್ ರೇಷಿಯೋ ಕೊಟ್ಟಿದ್ದಾನೆ. ಡಿಫ್ರೆನ್ಸ್ ಬಿಟ್ವೀನ್ ದ ಪ್ರೊಡಕ್ಷನ್ ಐಟಮ್ ಆನ್ ಮಂಡೇ ಆ್ಯಂಡ್ ಟ್ಯೂಸ್ಡೇ. ಈಸಿಯೆಸ್ಟ್ DI ಇದು. ಅದಕ್ಕಿಂತ ಈಸಿ ಇದು. ಯಾಕಂತಂದರೆ ಈ ಮಂಡೇ ಮತ್ತು ಇದ್ರದ್ದು ಡಿಫ್ರೆನ್ಸ್ ಇಲ್ಲಿ ಕೊಟ್ಟಿದ್ದಾನೆ. ಆಲ್ರೆಡಿ ಐಟಮ್ದು ಡಿಫ್ರೆನ್ಸ್ ಕೊಟ್ಟಿದ್ದಾನೆ. ಇವಾಗ 2 ಐಟಮ್ ಏನದವ? ಮಂಡೇ ಒಂದು ಕಡೆ ಐಟಮ್ ಪ್ರೊಡ್ಯೂಸ್ ಆಗ್ತಾವೆ, ಟ್ಯೂಸ್ಡೇ ಐಟಮ್ ಪ್ರೊಡ್ಯೂಸ್ ಆಗ್ತಾವೆ. ಇವೆರಡರದ ಮಧ್ಯದ ಡಿಫ್ರೆನ್ಸ್ ಕೊಟ್ಟಿರೋದು ಇಲ್ಲಿ ಮಂಡೇ ಆ್ಯಂಡ್ ಟ್ಯೂಸ್ಡೇ ರೇಷೋ ಕೊಟ್ಟನ. ಇಲ್ಲಿ ವ್ಯಾಲ್ಯೂ ಯಾವ್ದು ಕಡೆ ದೊಡ್ಡದೈತೆ? ಇಲ್ಲಿ 16 ಅದ, ಇಲ್ಲಿ 13 ಅದ. ಅಂದ್ರೆ ಮಂಡೇದ ವ್ಯಾಲ್ಯೂ ದೊಡ್ಡದ, ಟ್ಯೂಸ್ಡೇದ ವ್ಯಾಲ್ಯೂ ಸಣ್ಣದೈತೆ. ಇಲ್ಲಿ 5 ಅದ, ಇಲ್ಲಿ 4 ಅದ. ಮಂಡೇದ ವ್ಯಾಲ್ಯೂ ದೊಡ್ಡದ, ಟ್ಯೂಸ್ಡೇ ಸಣ್ಣದದ. ಇದೇ ರೀತಿ ಇಲ್ಲಿ ಬಂದಾಗ 4 ಅದ, ಇಲ್ಲಿ 5 ಅದ. ಮಂಡೇದು ಸಣ್ಣದೈತಿ ವ್ಯಾಲ್ಯೂ, ಟ್ಯೂಸ್ಡೇ ದೊಡ್ಡದೈತಿ. ಅಂದ್ರೆ ಟ್ಯೂಸ್ಡೇದಲ್ಲಿ ಮಂಡೇ ಪ್ರೊಡಕ್ಷನ್ ಮೈನಸ್ ಮಾಡಿದಾಗ ಈ ವ್ಯಾಲ್ಯೂ ಬರ್ತದೆ ಅಂತ ಅರ್ಥ. ಇವಾಗ ಇಲ್ಲಿ ಮೈನಸ್ ಮಾಡೋಣ. 16 ಮೈನಸ್ 13 ಅಂದರೆ 3 ಯೂನಿಟ್. 3 ಯೂನಿಟ್ದ ವ್ಯಾಲ್ಯೂ 150 ಅಂದ್ರೆ 1 ಯೂನಿಟ್ ವ್ಯಾಲ್ಯೂ ಏನಾಗುತ್ತೆ? 50 ಆಗುತ್ತೆ. 3 ಯೂನಿಟ್ ವ್ಯಾಲ್ಯೂ 150 ಅಂದರೆ 1 ಯೂನಿಟ್ ವ್ಯಾಲ್ಯೂ 50. 50 ಇಂಟು 16 ಮಾಡಿದ್ರೆ ಮಂಡೇದ ವ್ಯಾಲ್ಯೂ ಸಿಗುತ್ತೆ. 50 ಇಂಟು 13 ಮಾಡಿದ್ರೆ ಟ್ಯೂಸ್ಡೇದ ವ್ಯಾಲ್ಯೂ ಸಿಗುತ್ತೆ. ಇಲ್ಲಿ ಸೆಕೆಂಡ್ ಒನ್ ಕೂಡ ಹಾಗೆ. 5ರಲ್ಲಿ 4 ಹೋದ್ರೆ 1 ಯೂನಿಟ್ ವ್ಯಾಲ್ಯೂ 190 ಅಂದರೆ 5 ಯೂನಿಟ್ ವ್ಯಾಲ್ಯೂ ಎಷ್ಟಾಗತ್ತೆ? ಅದು ಇಲ್ಲಿ ಬರೆದ್ವಿ. 4 ಯೂನಿಟ್ ವ್ಯಾಲ್ಯೂ ಎಷ್ಟಾಗುತ್ತೆ? ಇಲ್ಲಿ ಬರೆದ್ವಿ. ಇದೇ ರೀತಿ ವ್ಯಾಲ್ಯೂ ಎಲ್ಲ ಸಿಕ್ಬಿಡ್ತಾವೆ. ಅಗಳಿಗಿಂತ DI ಇದು ಈಸಿ DI ಐತಿ. ಇದು ಮೊದಲು ಮಾಡ್ಬೋದು DI. ಈ DI ಮೊದಲು ಮಾಡ್ಬೋದು. ವೆಬ್ಸೈಟಲ್ಲಿ ಬರ್ಕೊಂಡ್ಬಿಡೋದು ಡೈರೆಕ್ಟ್ ಫಾಸ್ಟ್ ವೆಬ್ಸೈಟಲ್ಲಿ. ಅಗಳ DIಗಿಂತ ಇದು ಸೆಕೆಂಡ್ DI ಈಸಿ ಐತಿ. ಎಷ್ಟನೇ ಕ್ವಶನ್ ಇದು? 174th ಕ್ವಶನ್ ಈಸಿ ಐತಿ. ಫಸ್ಟ್ ಕ್ವಶನ್ಗಿಂತ ಅದು ಫಸ್ಟ್ ಯಾವ್ದು ಬಂದಿತ್ತು? 161 ಅನ್ಸುತ್ತೆ. 161ಗಿಂತ ಓಕೆ. ನೆಕ್ಸ್ಟ್ ಹೋಗೋಣ. ಇದು ಮಾಡ್ಬೋದು, ಆರಾಮ್ ಮಾಡ್ಬೋದು. ಕ್ವಶನ್ಸ್ಗಳು ದೊಡ್ಡ ಅದಾವ, ಸಣ್ಣ ಅದಾವ, ಕ್ವಶನ್ಸ್ ಸಣ್ಣ ಅದಾವ. ಓಕೆ. ನೆಕ್ಸ್ಟ್ A and B ಸ್ಟಾರ್ಟೆಡ್ ಬಿಸ್ನೆಸ್. ಅವ್ರು 2 ಜನದ ಇನ್ವೆಸ್ಟ್ಮೆಂಟ್ದು ಟೈಮ್ ಕೊಟ್ಟಿದ್ದಾನೆ. ಆಮೇಲೆ ಎಲ್ಲ ಕೊಟ್ಟಿರೋದ್ರಿಂದ ಇದು ಮಾಡ್ಬೋದು. ಮಾರ್ಕ್ ಫಾರ್ ರಿವ್ಯೂ ಮಾಡ್ಕೊಂಡ್ವಿ. ನೆಕ್ಸ್ಟ್ ಮಿಕ್ಸರ್ದು ಕೊಟ್ಟಿದ್ದಾನೆ. ಮಿಕ್ಸರ್ದು ಯಾವಾಗ ಭೀ ಮಾಡ್ಬೋದು, ಈಸಿ ಇರುತ್ತೆ. ಕೆಲವರಿಗೆ ಟಫ್ ಆಗ್ಬೋದು, ಬಟ್ ಈಸಿ ಐತಿದು. ನೆಕ್ಸ್ಟ್ ಇನ್ನೊಂದು DI. ಇದು DI ನೋಡಿದ್ರೆ ಸ್ವಲ್ಪ ಡಿಫಿಕಲ್ಟ್ ಅನ್ಸತೈತಿ. ಟೋಟಲ್ ಎಂಪ್ಲಾಯೀಸ್ ಕೊಟ್ಟಾನೆ. ಮೇಲ್ ಪ್ಲಸ್ ಫಿಮೇಲ್ ಎಂಪ್ಲಾಯೀಸ್ ಅದರ. ಇಲ್ಲಿ ಮೇಲ್ ಎಂಪ್ಲಾಯೀಸ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ ಬಾರ್ ಗ್ರಾಫಲ್ಲಿ. ಆಮೇಲೆ ಟೇಬಲ್ ಗ್ರಾಫಲ್ಲಿ ಮೇಲ್ ಪ್ಲಸ್ ಫಿಮೇಲ್ ಆ್ಯಂಡ್ ಮೇಲ್ ಮೈನಸ್ ಫಿಮೇಲ್ದು ರೇಷೋ ಕೊಟ್ಟಾನೆ. ಈ ರೇಷದ ವ್ಯಾಲ್ಯೂ ಕಂಡುಹಿಡಿದ್ರೆ ಮೇಲ್ ಮತ್ತು ಫಿಮೇಲ್ ಒಟ್ಟು ಸಿಗ್ತೈತಿ. ಈ ರೇಷದ ವ್ಯಾಲ್ಯೂ ಕಂಡುಹಿಡಿದ್ರೆ ಅಂದರೆ 2ದ ವ್ಯಾಲ್ಯೂ ಕಂಡುಹಿಡಿದ್ರೆ ಮೇಲ್ ಮತ್ತು ಫಿಮೇಲ್ದು ಮೈನಸ್ ಮಾಡಿದಾಗ ಅದ್ರ ವ್ಯಾಲ್ಯೂ ಸಿಗ್ತೈತಿ. ಈ ಸೇಮ್ ಟು ಸೇಮ್ DI ನಾವು ಆಲ್ರೆಡಿ ಸಾಲ್ವ್ ಮಾಡಿದ್ದೀವಿ. ಈ DI ನೀವು ಹೋಗಿ ನೋಡ್ಕೋಬೋದು. ಇದು ಸ್ವಲ್ಪ ಆ ಎರಡರಿಗಿಂತ ಡಿಫಿಕಲ್ಟ್ ಐತೆ. ಅದಕ್ಕೋಸ್ಕರ ಇದನ್ನು ಕೊನೆಗೆ ಮಾಡೋದು. ಯಾವುದಿದು? ಎಷ್ಟೇ ಕ್ವಶನ್ ನಂಬರ್ ಇದು? ಕ್ವಶನ್ ನಂಬರ್ 181. ಇದು ಕೊನೆಗೆ ಮಾಡೋದು 181 ಕೊನೆಗೆ. ಓಕೆ, ಸ್ಕಿಪ್ ಮಾಡಿದ್ವಿ. ನೆಕ್ಸ್ಟ್ ಹೋಗೋಣ. ಇದು ಡಿಕೋಡ್ ಮಾಡೋಕ್ಕೆ ಜಾಸ್ತಿ ಟೈಮ್ ತೊಗೊಳತ್ತೆ ಅಷ್ಟೇ. ಇದರದ್ದು ಸಬ್ ಕ್ವಶನ್ಸ್ ನೋಡಿ ಎಷ್ಟು ಈಸಿ ಇರ್ತೈತಿ. ಡಿಕೋಡ್ ಮಾಡೋಕೆ ಇದರದ್ದು ಸಬ್ ಕ್ವಶನ್ಸ್ಗಳು ಈಸಿ ಇರ್ತವೆ. ನೆಕ್ಸ್ಟ್ ಬೋರ್ಡ್ದು ಐತೆ. ಇದು ಕೆಲವೊಬ್ರು ಡಿಫಿಕಲ್ಟ್ ಆಗುತ್ತೆ, ಸ್ಕಿಪ್ ಮಾಡಿದ್ವಿ. ನೆಕ್ಸ್ಟ್ ಬರೋಣ. ರಾಂಗ್ ನಂಬರ್ ಐತಿ. ರಾಂಗ್ ನಂಬರ್ ಬಂದಿರೋದು ಒಂದೇ ಸತಿ ನೋಡ್ತಿರ್ಬೇಕಾದ್ರೆ ಇದನ್ನು ಸಾಲ್ವ್ ಮಾಡಿಬಿಡೋದು. ಈ ರೀತಿ ಸಣ್ಣ ಸಣ್ಣ ನಂಬರ್ ಇದ್ದರೆ 18 7 36, 12 3 ಅಂದರೆ ಇಂಟು 2/3 ಇಂಟು 2/3 ಕಾಣಿಸ್ತದೆ ನಮಗಿದು. ಇಲ್ಲಿ ಇಂಟು 2 ಆಗಬೇಕಾಗಿತ್ತು, 18 ರಾಂಗ್ ಆಗೋದು. ಈ ಥರದ ಕ್ವಶನ್ಸ್ಗಳು ಈಸಿ ಇದ್ದರೆ ಒಂದು ಗೋದಲ್ಲಿ ಮಾಡಿ ಮುಗಿಸ್ಕೊಳ್ಳೋದು. ಇದು ಕೂಡ ಡಿಫ್ರೆನ್ಸ್ ಬೇಸರ್ ಮೇಲೆ ಸಾಲ್ವ್ ಮಾಡ್ಬೋದು. ಇದನ್ನು ಮಾಡ್ಬೋದು. ನೆಕ್ಸ್ಟ್ ಇದು ಕೂಡ ಡಿಫ್ರೆನ್ಸ್ ಮೇಲೆ ಸಾಲ್ವ್ ಮಾಡ್ಬೋದು. ಇದು ಕೂಡ ಡಿಫ್ರೆನ್ಸ್ ಮೇಲೇ ಸಾಲ್ವ್ ಆಗುತ್ತೆ. ಇದು ಕೂಡ ಡಿಫ್ರೆನ್ಸ್ ಮೇಲೇ ಸಾಲ್ವ್ ಆಗುತ್ತೆ. ಅವೆಲ್ಲ ಸಾಲ್ವ್ ಮಾಡ್ಕೊಳ್ಳೋದು. ಒಂದೇ ಸತಿ ಪೇಪರ್ ನೋಡುವಾಗಲೇ ಅವು ಸಾಲ್ವ್ ಮಾಡಿದ್ವಿ.
ನೆಕ್ಸ್ಟ್ ಕೆಲವೊಂದು ಸತಿ ಅವು ದೊಡ್ಡ ದೊಡ್ಡ ಕ್ವಶನ್ಸ್ ಬಂದಾಗ ನಂಬರ್ ದೊಡ್ಡ ಬಂದಾಗ ರಾಂಗ್ ನಂಬರ್ ಇತ್ತಂದರೆ ಅದನ್ನು ಸ್ಕಿಪ್ ಕೂಡ ಮಾಡ್ಬೋದು ನೀವು. ಕೊನೆಗೆ ಸಾಲ್ವ್ ಮಾಡೋಣ ಒಂದು ಡಿ ಐ ಆದ ನಂತರ ಆ ಥರ ಕೂಡ ಮಾಡ್ಬೋದು. ಅದು ನಿಮ್ಮ ಸ್ಟ್ರಾಟಜಿ ಮೇಲೆ ಹೋಗುತ್ತೆ. ಓಕೆ, ನಾನು ಜಸ್ಟ್ ಈ ಪೇಪರ್ ನೋಡೋದ್ರಿಂದ ಏನು ಯೂಸ್ ಆಗುತ್ತೆ ನಿಮ್ಗೆ ಅನ್ನೋದನ್ನು ಹೇಳೋ ದೃಷ್ಟಿಯಿಂದ ಇದು ಮಾಡ್ತಿರೋದು. ನೆಕ್ಸ್ಟ್ ದ ಸೈಡ್ ಆಫ್ ದ ಕ್ಯೂಬ್ ಕೊಟ್ಟಿದ್ದಾನೆ. ಕ್ಯೂಬ್ ಮತ್ತು ಸ್ಕ್ವೇರ್ದು ಐತೆ, ಇದು ಕ್ಯೂಬ್ ಮತ್ತು ಸ್ಕ್ವೇರ್ದು ಐತೆ. ಇದು ಕೂಡ ಮಾಡ್ಬೋದು ಕೆಲವೊಬ್ಬರಿಗೆ. ಮೆನ್ಸುರೇಷನ್ ಮೇನ್ ಟಾಪಿಕ್ ಮೇಲೆ ಮೆನ್ಸುರೇಷನ್ ಟಾಪಿಕ್ ಎಷ್ಟೋ ಜನ ಸ್ಕಿಪ್ ಮಾಡಿರ್ತಾರೆ. ಪ್ರಿಲಿಮ್ಸ್ ಲೆವೆಲಲ್ಲಿ ಸಾಲ್ವ್ ಮಾಡಿರ್ತಾರೆ. ಕೆಲವೊಂದು ಸತಿ ಮೇಲ್ಸಲ್ಲಿ ಕೂಡ ಮೆನ್ಸುರೇಷನ್ ಮೇಲೆ ಕ್ವಶನ್ ಬರುತ್ತೆ. ಇದು ಕೆಲವೊಬ್ರಿಗೆ ಡಿಫಿಕಲ್ಟ್ ಆಗ್ಬೋದು. ಇದು ಕೂಡ ಸ್ಕಿಪ್ ಮಾಡೋಣ. ನೆಕ್ಸ್ಟ್ ದ ಟೈಮ್ ಟೇಕನ್ ಬೈ ಟ್ರೈನ್ ಐತಿ. ಬ್ರಿಡ್ಜ್ ಕ್ರಾಸ್ ಮಾಡೋದು, ಸ್ಪೀಡ್ ಟೈಮ್ ಡಿಸ್ಟೆನ್ಸ್ ಮೇಲಿನ ಟಾಪಿಕ್ ಮೇಲಿಂದ ಐತಿ. ಈಸಿ ಐತಿ, ಮಾಡ್ಬೋದು. ಬಟ್ ಆಲ್ರೆಡಿ ನಾವು 5-6 ಕ್ವಶನ್ ಮಾರ್ಕಿಂಗ್ ಮಾಡ್ಕೊಂಡಿರೋದ್ರಿಂದ ಜಾಸ್ತಿ ರಿಸ್ಕ್ ತೊಗೊಳ್ಳೋ ಅವಶ್ಯಕತೆ ಕೂಡ ಇಲ್ಲ ನಮ್ಗೆ. ಇವೆಲ್ಲ ಉಳ್ಕಿರೋ ಕ್ವಶನ್ ಮಾಡಬೇಕಲ್ಲ, ಅವು ಮಾರ್ಕ್ ಮಾಡ್ಕೊಂಡಿರೋ ಕ್ವಶನ್ಗಿಂತಲೂ ಸ್ವಲ್ಪ ಡಿಫಿಕಲ್ಟ್ ಐತೆ ಇದು. ನೆಕ್ಸ್ಟ್ ಸ್ಟೇಟ್ಮೆಂಟ್ ಬೇಸ್ಡ್ ಐತೆ. ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ ಈಸಿ ಇರ್ತಾವೆ, ಬಟ್ ಇದು ಕೊನೆಗೆ ಮಾಡಿರಿ. ಕ್ವಾಂಟಲ್ಲಿ ಸ್ಟೇಟ್ಮೆಂಟ್ ಬೇಸ್ಡ್ ಕ್ವಶನ್ಸ್ಗಳು ಕೊನೆಗೆ ಮಾಡಿದ್ರೇ ಬೆಟರ್. ರೀಸನಿಂಗಲ್ಲಿ ಮೊದಲು ನೀವು ಯಾವಾಗಾದರೂ ಮಾಡ್ಕೊಳ್ರಿ, ಬಟ್ ಕ್ವಾಂಟಲ್ಲಿ ಡಾಟಾ ಸಫಿಷಿಯನ್ಸಿ ಕ್ವಶನ್ ಇದು ಸ್ಟೇಟ್ಮೆಂಟ್ ಬೇಸ್ಡ್ದು. ಡಾಟಾ ಸಫಿಷಿಯನ್ಸಿ ಕ್ವಶನ್ಸ್ಗಳು ಕೊನೆಗೆ ಮಾಡಿದ್ರೇ ಬೆಸ್ಟ್. ಇದನ್ನು ಕೊನೆಗೆ ಮಾಡ್ಕೊಳ್ಳೋಣ, ಮಾರ್ಕ್ ಮಾಡ್ಕೊಳ್ಳೋ ಅವಶ್ಯಕತೆ ಇಲ್ಲ. ಕೊನೆಗೆ ಮಾಡ್ಕೊಳ್ಳೋದಿತ್ತಂದರೆ ಆಮೇಲೆ ಟೈಮ್ ಉಳಿದ್ರೆ ನೋಡಿ ಮಾಡ್ಕೋಬೋದು. ದ ಎವರೇಜ್ ಆಫ್ 3% ಎವರೇಜ್ ಕೊಟ್ಟಿದ್ದಾನೆ, ಆಮೇಲೆ 2 ಜನದ ಎವರೇಜ್ ಕೊಟ್ಟಿದ್ದಾನೆ, ಆಮೇಲೆ ಇನ್ನೂ 2 ಜನದ ಎವರೇಜ್ ಕೊಟ್ಟಿದ್ದಾನೆ, ಆಮೇಲೆ ಒಬ್ಬರದ್ದು ವ್ಯಾಲ್ಯೂ ಕೊಟ್ಟಿದ್ದಾನೆ. ಆನ್ಸರ್ ಆರಾಮ್ ಮಾಡ್ಕೋಬೋದು. ನೆಕ್ಸ್ಟ್ ಇದನ್ನು ಮಾರ್ಕ್ ಮಾಡ್ಕೊಂಡಿವಿ. ಅದಾದ ನಂತರ ಇವು ಸಿಂಪ್ಲಿಫಿಕೇಷನ್ ಅಥವಾ ಅಪ್ರಾಕ್ಸಿಮೇಷನ್. ಮೇನ್ಸಲ್ಲಿ ಮ್ಯಾಕ್ಸಿಮಮ್ ಅಪ್ರಾಕ್ಸಿಮೇಷನ್ ಕ್ವಶನೇ ಬರ್ತವೆ. ಯೂನಿಟ್ ಡಿಜಿಟ್ ಕಾನ್ಸೆಪ್ಟ್ ಅಪ್ಲೈ ಮಾಡೋ ಹಾಗಿಲ್ಲ. ಅದಕ್ಕೋಸ್ಕರ ಇಲ್ಲಿ ಇವು 4 ಕ್ವಶನ್ ಅದಾವೆ. ಇವು 4 ಕ್ವಶನ್ ನೀವು ಮಾಡಬಹುದು. ಇದು ಫಸ್ಟಿಗೆ ಮಾಡಿದ್ವಿ. ಈ ಪೇಪರಲ್ಲಿ ಏನೇನು ಮಾಡ್ಬೋದಾಗಿತ್ತು, ಸ್ಪೀಡ್ ಮ್ಯಾಥ್ಸಲ್ಲಿ ಬಂದಿರತಕ್ಕಂಥ ಈ 4 ಕ್ವಶನ್ಸ್ಗಳು ಸಾಲ್ವ್ ಮಾಡ್ಬೋದಾಗಿತ್ತು ಫಸ್ಟಿಗೆ 1 ಗೋ ನೋಡುವಾಗ. ಅದಾದ ನಂತರ ಇಲ್ಲಿ ಬಂದಂಥ 4 ನಂಬರ್ ಸೀರೀಸ್ ಕ್ವಶನ್ಸ್ಗಳು ಮಾಡ್ಬೋದಾಗಿತ್ತು. ಆಮೇಲೆ ಕೆಲವೊಂದು ಇದಾದ ನಂತರ ನೆಕ್ಸ್ಟ್ ನಾವು ಆ 2 ಡಿ ಐಗಳು ನೋಡಿದ್ವಿ. 2 ಡಿ ಐಗಳು ಮುಗಿಸ್ಕೊಂಡು ಒಂದು 4 ಅರ್ಥಮೆಟಿಕ್ ಕ್ವಶನ್ಸ್ಗಳು ಮುಗಿಸ್ಕೊಂಡು ಒಂದು 3ನೇ ಡಿ ಐ ಒಂದು ಸ್ವಲ್ಪ ಡಿಫಿಕಲ್ಟ್ ಅಂತ ಹೇಳಿದ್ದಲ್ಲ, ಆ ಡಿ ಐ ನೀವು ಮಾಡ್ಬೋದಾಗಿತ್ತು. 3ನೇ ಡಿ ಐ ಈ 2 ಡಿ ಐಲ್ಲೂ ಆಯಿತು, 3ನೇ ಡಿ ಐಲ್ಲಿ ಮಾಡ್ಬೋದಾಗಿತ್ತು. ಈ ರೀತಿ ಪೇಪರ್ ನೀವು ಸಾಲ್ವ್ ಮಾಡಿದರೆ ಇದರಲ್ಲಿ ಮ್ಯಾಕ್ಸಿಮಮ್ ಮಾರ್ಕ್ಸ್ ತೊಗೋಬೋದು ನೀವು. ಒಟ್ಟಾರೆ ನಾನು ಹೇಳೋದೇನಂತಂದರೆ, ನೀವು 1 ಗೋದಲ್ಲಿ ಕ್ವಶನ್ ನೋಡಿ ಆಮೇಲೆ ಎಲ್ಲ ಮಾರ್ಕ್ ಮಾಡಿಕೊಂಡು ಒಂದು ಸತಿ ಬಿಡಿಸಿದ್ರು ಅದು ಕರೆಕ್ಟೇ. ಹೆಂಗಂತಂದ್ರೆ ಇಲ್ಲಿಂದ ಸ್ಟಾರ್ಟ್ ಮಾಡ್ತೀರಾ ನೀವು ಕ್ವಶನ್ ನೋಡೋಕ್ಕೆ. ಕ್ವಶನ್ ನೋಡ್ತಾ ಹಾಗೆ ಸ್ಕಿಪ್ ಮಾಡ್ತಾ ಮುಂದೆ ಹೋದ್ರಿ. ಇದು ಮಾಡ್ಬೋದು ಅನ್ನಿಸ್ತು, ಮಾರ್ಕ್ ಮಾಡ್ಕೊಂಡ್ವಿ. ಮಾಡ್ಬೋದು ಅನ್ನಿಸ್ತು, ಮಾರ್ಕ್ ಮಾಡ್ಕೊಂಡ್ವಿ. ಇದೇ ರೀತಿ ಮುಂದೆ ಹೋಗಿ ಇದನ್ನು ಕೂಡ ಇಲ್ಲಿ ಸಾಲ್ವ್ ಮಾಡಲಿಲ್ಲ ನೀವು, ಮಾರ್ಕ್ ಮಾಡ್ಕೊಂಡು ಹಂಗೆ ಮುಂದೋದ್ರಿ. ಲಾಸ್ಟಿಗೆ ಕೊನೆಗೆ ಬಂತು, ಇದನ್ನು ಮಾರ್ಕ್ ಮಾಡ್ಕೊಂಡು ಮುಂದೋದ್ರಿ. ಇನ್ನೆಲ್ಲ ಪೇಪರ್ ನೋಡಿದ್ರಿ, 1 ನಿಮಿಷ ಟೈಮ್ ಹೋದಾಗ ನೀವು ಫಸ್ಟಿಗೆ ಡೈರೆಕ್ಟ್ ಲಾಸ್ಟಿಗೆ ಬಂದ್ರಿ, ಈ ಕ್ವಶನ್ 4 ಮುಗಿಸಿದ್ರಿ. ಆಮೇಲೆ ನೆಕ್ಸ್ಟ್ ಬಂದ್ರಿ, ಇವು 4 ಯಾವುದದು ನಂಬರ್ ಸೀರೀಸ್, ರಾಂಗ್ ನಂಬರ್ ಸೀರೀಸ್, ಇವು 4 ಮುಗಿಸಿದ್ರಿ. ಆಮೇಲೆ ಫಸ್ಟ್ ಮೇಲ್ ಬಂದ್ರಿ, ಈ ಡಿ ಐ ಮುಗಿಸಿದ್ರಿ. ಆಮೇಲೆ ನೆಕ್ಸ್ಟ್ 1ನೇ ಡಿ ಐ, ಫಸ್ಟ್ ಡಿ ಐ ಬಂದಿತ್ತಲ್ಲ, ಈ ಡಿ ಐ ಮುಗಿಸಿದ್ರಿ. ಆಮೇಲೆ ಲಾಸ್ಟ್ ಈ ಡಿ ಐ ಮುಗಿಸಿದ್ರಿ. ಇದನ್ನು ಮುಗಿಸಿ ಕೊನೆಗೆ ನೀವು ಇನ್ನೊಂದು 2-3 ಅರ್ಥಮೆಟಿಕ್ ಕ್ವಶನ್ ಸಾಲ್ವ್ ಮಾಡಿದ್ರಿ. ಈ ರೀತಿ ಪೇಪರೆಲ್ಲ ಸುತ್ತಾಡ್ಕೊಂಡು ಬಿಡಿಸೋದು ಬೆಸ್ಟ್ ನನಗೆ ಅನ್ಸುತ್ತೆ. ಸ್ಕೋರ್ ಕೂಡ ಇನ್ಕ್ರೀಸ್ ಆಗುತ್ತೆ. ಸುಮ್ಮನೆ ಬಿಡಿಸ್ತಾ ಹೋಗಿ ಒಂದು ಕ್ವಶನಲ್ಲಿ ಸಿಕ್ಕಾಪಟ್ಟೆ ಟೈಮ್ ವೇಸ್ಟ್ ಮಾಡೋಗಿ ಅಂತ ನಿಮ್ಗೆ ಈಸಿ ಇರೋ ಕ್ವಶನ್ಸ್ಗಳು ಸೆಲೆಕ್ಟ್ ಮಾಡ್ಕೊಂಡು ಸಾಲ್ವ್ ಮಾಡೋದು ಬೆಟರ್. ಮೇನ್ಸಲ್ಲಿ ಇದೇ ಸ್ಟ್ರಾಟಜಿ ಇರುತ್ತೆ. ಆಮೇಲೆ ಇನ್ನೊಂದು ನಾನು ಒಂದು ಬೆಸ್ಟ್ ಸಿಹಿ ಸುದ್ದಿ ಹೇಳ್ಬೇಕಂತಂದರೆ, ಯಾರ್ಯಾರು ಪ್ರಿಲಿಮ್ಸ್ ನೀವು ಕ್ಲಿಯರ್ ಮಾಡಿದಿರಲ್ಲ, ಅದರಲ್ಲಿ 80% ಅಷ್ಟು ಜನ ನೀವು ಸೆಲೆಕ್ಷನ್ ತಗೊಳ್ತೀರ. 80% ಅಷ್ಟು ಜನ. ಯಾಕಂತಂದರೆ ಇವಾಗ ಆರ್ ಆರ್ ಬಿ ಕ್ಲರ್ಕ್ ಪೇಪರ್ ಐತಲ್ಲ, ಇದರದ್ದು ರಿಸಲ್ಟ್ ಇನ್ನು ಮುಂದೆ ಬರುತ್ತೆ. ಅಂದರೆ ಏಪ್ರಿಲಲ್ಲಿ ಬರುತ್ತೆ. ಇದ್ರ ರಿಸಲ್ಟ್ ಏಪ್ರಿಲಲ್ಲಿ ಬರುತ್ತೆ. ಅದಕ್ಕೂ ಮುನ್ನ ಆಲ್ರೆಡಿ ಇವಾಗ IBPS PO, IBPS SO, IBPS ಕ್ಲರ್ಕ್, ಆಮೇಲೆ SBI ಕ್ಲರ್ಕ್, ಇದರೆಲ್ಲದರದ್ದು ಸೇರಿಸಿ ಕರ್ನಾಟಕದಲ್ಲಿ IBPS POದು ಮಿನಿಮಮ್ 300 ವೇಕೆನ್ಸಿ ಇದ್ದವು.
ಎಸ್ ಓದು ಒಂದು 10 ವೇಕೆನ್ಸಿ ಅಂದ್ಕೊಳ್ರಿ. IBPS ಕ್ಲರ್ಕ್ದು 1400 ವೇಕೆನ್ಸಿ ಇದ್ವು. SBI ಕ್ಲರ್ಕ್ಸ್ದು 536 ಏನು ವೇಕೆನ್ಸಿ ಇದ್ವು. ಎಲ್ಲ ಸೇರಿಸಿದ್ರೆ ನಿಯರ್ಲಿ 2200 ವೇಕೆನ್ಸಿಗಳಿದ್ದಾವೆ. 2200 ವೇಕೆನ್ಸಿಯಲ್ಲಿರ್ತಕ್ಕಂಥ ಅಷ್ಟು ಸೆಲೆಕ್ಷನ್ ಆಗಿರ್ತಕ್ಕಂಥ ಹುಡುಗರು, ಇವು ಕರ್ನಾಟಕದ ಅಷ್ಟೇ ಹೇಳ್ತಿರೋದು ನಾನು. ಕರ್ನಾಟಕದಲ್ಲಿ ನಿಯರ್ಲಿ ಇವೆಲ್ಲ ಸೇರಿಸಿ 2200 ಜನ ಸೆಲೆಕ್ಟ್ ಆಗಿರೋ ಸ್ಟೂಡೆಂಟ್ಸ್ ಇದ್ದಾರೆ. ಇವರೆಲ್ಲರದ್ದು ರಿಸಲ್ಟ್ ಬಂದಿದೆ. ಕೆಲವೊಬ್ರು ದಿನ IBPS PO ಬಂದಿದೆ, SO ಬಂದಿದೆ. ಆಮೇಲೆ IBPS ಕ್ಲರ್ಕ್ದು SBI ಕ್ಲರ್ಕ್ದು ಇನ್ನೂ ಬಂದಿಲ್ಲ. ಈ ಎಲ್ಲ ಹುಡುಗರು ಇವೆರಡರದ್ದು ಸೇರಿಸಿನೇ 2000 ಅದಾರ. ಇವೆರಡು ಸೇರಿಸಿ ಒಂದು 300 ಅದಾರ. ಈ 300 ಇದೊಂದು 2300. ಈ 2000 ಇನ್ನೂ ರಿಸಲ್ಟ್ ಬಂದಿಲ್ಲ. ಈ 100 ಜನ ಅಂತರೂ ಆಲ್ರೆಡಿ ಸೆಲೆಕ್ಟ್ ಆಗಿದ್ದಾರೆ. ಇವರು ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದವರು, ಬಟ್ ಮೇನ್ಸ್ ಬರೆಯಲ್ಲ ಅವರು. ಮೇನ್ಸ್ ಅದರಲ್ಲಿ ಭಾಳ ಆದರೆ 10% ಜನ ಬರೀತಾರೆ, ಡೌಟ್ ಇರೋರು. ಬಟ್ ಮೇನ್ಸ್ 300 ಜನ ಬರೆಯಲ್ಲ. ಆಮೇಲೆ ನೆಕ್ಸ್ಟ್ ಮೇನ್ಸ್ IBPS ಕ್ಲರ್ಕ್ದವ್ರು ಬರೀತಾರೆ, SBI ಕ್ಲರ್ಕ್ದವ್ರು ಬರೀತಾರೆ. ಇವಾಗ ಇನ್ನೂ ರಿಸಲ್ಟ್ ಬಂದಿಲ್ಲ, ಅವರು ಮೇನ್ಸ್ ಬರೀತಾರೆ. ಇವರಿಬ್ಬರು ಮೇನ್ಸ್ ಬರೀತಾರೆ. ಮೇನ್ಸ್ ಬರೆಯೋದ್ರಿಂದ ಇವರೇನು ಬರೋದಾದ ನಂತರ ಈ 2000 ಹುಡುಗರು ವೇಕೆನ್ಸಿ 2000 ವೇಕೆನ್ಸಿ ಅದಾವಲ್ಲ, ಇವೆರಡು ಸೇರಿಸಿ 2000 ವೇಕೆನ್ಸಿ ಅದಾವೆ ಕರ್ನಾಟಕದಲ್ಲಿ. ಇದರಲ್ಲಿ ಸೆಲೆಕ್ಟ್ ಆಗಿರ್ತಕ್ಕಂಥ 2000 ಜನ ಅವರು ಇದನ್ನು ಕ್ಲಿಯರ್ ಮಾಡಿದ್ದಾರೆ ಅಂತಂದಮೇಲೆ RRB ಕ್ಲರ್ಕ್ ಕೂಡ ಇದರಲ್ಲಿ ಮಿನಿಮಮ್ ಒಂದು 60-70% ಹುಡುಗರು RRB ಕ್ಲರ್ಕ್ ಕೂಡ ಕ್ಲಿಯರ್ ಮಾಡ್ತಾರೆ. ಯಾಕಂದರೆ RRB ಕ್ಲರ್ಕ್ ಎಲ್ಲ ಬ್ಯಾಂಕಿಂಗ್ ಎಕ್ಸಾಮಲ್ಲಿ ಈಸಿಯೆಸ್ಟ್ ಎಕ್ಸಾಮ್, ಅದು ಕ್ಲಿಯರ್ ಮಾಡ್ತಾರೆ ಅಂತಂದಮೇಲೆ ಈ RRB ಕ್ಲರ್ಕಲ್ಲಿ ಟೋಟಲ್ 800 ವೇಕೆನ್ಸಿ ಕರ್ನಾಟಕದಲ್ಲಿದ್ದಾವೆ. 800 ವೇಕೆನ್ಸಿಯಲ್ಲಿ ಸೆಲೆಕ್ಟ್ ಆಗಿರೋ ಇದರಲ್ಲಿ ಇರ್ತಕ್ಕಂಥ ಹುಡುಗರು ಕೂಡ ಸೆಲೆಕ್ಟ್ ಆಗಿರ್ತಾರೆ. ಅದರಲ್ಲಿ ಎಷ್ಟೋ ಜನ ಕಾಮನ್ ಸೆಲೆಕ್ಟ್ ಆಗಿರೋದ್ರಿಂದ RRB ಕ್ಲರ್ಕ್ ಯಾರೂ ಹೋಗಲ್ಲ. ಎಲ್ಲರೂ ಈ ಎಕ್ಸಾಮ್ಸ್ಗಳನ್ನ ಮೊದಲು ಪ್ರಿಪೇರ್ ಮಾಡ್ತಾರೆ. IBPS ಕ್ಲರ್ಕ್ಗೆ ಹೋಗ್ತಾರೆ. ಯಾಕಂದರೆ IBPS ಕ್ಲರ್ಕ್ ಕೂಡ ಹೋಮ್ ಪೋಸ್ಟಿಂಗ್ ಐತಿ, SBI ಕ್ಲರ್ಕ್ ಕೂಡ ಹೋಮ್ ಪೋಸ್ಟಿಂಗ್ ಐತಿ. PO ಆದವರಂತರೂ ಕ್ಲರ್ಕಿಗೆ ಹೋಗೋದೇ ಇಲ್ಲ. ಅದು RRB ಕ್ಲರ್ಕಿಗೆ ಹೋಗಲ್ಲ. ಬೇಕಂದರೆ SBI ಕ್ಲರ್ಕಿಗೆ ಹೋಗ್ಬೋದು, RRB ಕ್ಲರ್ಕಿಗೆ ಹೋಗಲ್ಲ. ಇದರಿಂದ ಏನಾಗುತ್ತೆ, ಒಂದೇ ರಿಸಲ್ಟ್ ಬಂದಾಗ ಫಸ್ಟ್ ರಿಸಲ್ಟ್ ಬಂದಾಗ 800 ವೇಕೆನ್ಸಿ ಇದಾವೆ. ರಿಸಲ್ಟ್ ಫಸ್ಟ್ ಬಂದಾಗ ಇದರ ಕಟ್ ಆಫ್ ಜಾಸ್ತಿ ಇರ್ಬೋದು. ಅಂದರೆ ಮೇನ್ಸ್ ನೀವು 110ರಿಂದ 120 ಸ್ಕೋರ್ ಮಾಡಿದವರು ಎಲ್ಲರೂ ಸೆಲೆಕ್ಟ್ ಆಗ್ತೀರಾ ಒಂದೇ ರಿಸಲ್ಟ್ ಬಂದಾಗ. ಬಟ್ ಇದರ ವೇಟಿಂಗ್ ಲಿಸ್ಟ್ ಬಂದಾಗ 800ರಲ್ಲಿ ಮಿನಿಮಮ್ ಅಂತಂದ್ರು 300 to 400 ಹುಡುಗರು, ಅಟ್ಲೀಸ್ಟ್ 300 ಅಂದ್ಕೊಳ್ರಿ. 300 ಹುಡುಗರು 300 ಹುಡುಗರು ಜಾಯಿನೇ ಆಗಲ್ಲ. 800ರಲ್ಲಿ 300 ಹುಡುಗರು ಜಾಯಿನೇ ಆಗಲ್ಲ. ಆಮೇಲೆ ಜಾಯಿನ್ ಆದಮೇಲೆ ಕೆಲವೊಂದು ಹುಡುಗರು ಬಿಟ್ಟು ಹೋಗ್ತಾರೆ. ಅದೆಲ್ಲ ಸೇರಿಸಿ 50% ಹುಡುಗರು ನೆಕ್ಸ್ಟ್ ವೇಟಿಂಗ್ ಲಿಸ್ಟಲ್ಲಿ ಸೆಲೆಕ್ಷನ್ ತೊಗೋತಾರೆ. ನೆಕ್ಸ್ಟ್ ವೇಟಿಂಗ್ ಲಿಸ್ಟಲ್ಲಿ ತೊಗೊಂಡಾಗ ಇದರ ವೇಟಿಂಗ್ ಲಿಸ್ಟ್ದು 90 to 95 ಸ್ಕೋರ್ ಮಾಡಿದಂಥ ಎಲ್ಲ ವಿದ್ಯಾರ್ಥಿಗಳು ಸೆಲೆಕ್ಷನ್ ಪಡ್ಕೊಳ್ತೀರಾ. ನಾನಿದು ಹೇಳ್ತಿರೋದು 200ಕ್ಕೆ 110ರಿಂದ 120 ಸ್ಕೋರ್ ಮಾಡೋರು ಮೇನ್ಸಲ್ಲಿ ಇವಾಗ ಫಸ್ಟ್ ರಿಸಲ್ಟಲ್ಲಿ ಬಂದಾಗ ಏಪ್ರಿಲಲ್ಲಿ ರಿಸಲ್ಟ್ ಬರುತ್ತಲ್ಲ ಅವಾಗ ಸೆಲೆಕ್ಷನ್ ತೊಗೋತೀರ. ಆಮೇಲೆ ರಿಸರ್ವ್ ಲಿಸ್ಟಲ್ಲಿ 90ರಿಂದ 95 ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ 85ರಿಂದ ನೀವು 95ರವರೆಗೂ ಸ್ಕೋರ್ ಮಾಡಿದಂಥ ವಿದ್ಯಾರ್ಥಿಗಳು ಕೂಡ ಫಸ್ಟ್ ರಿಸರ್ವ್ ಲಿಸ್ಟಲ್ಲಿ ಸೆಲೆಕ್ಷನ್ ಪಡೆದುಕೊಳ್ತೀರ. 100% ಗ್ಯಾರಂಟಿಯಿಂದ ನಾನು ಹೇಳ್ತಿರೋದು. ಯಾಕಂದರೆ ಇದು ಮ್ಯಾಕ್ಸಿಮಮ್ ವೇಕೆನ್ಸಿಗಳು ನಾವು ಈ ವರ್ಷ ನಮ್ಮ ಕರ್ನಾಟಕದಲ್ಲಿ ನೋಡಿರೋದು. SBI ಕ್ಲರ್ಕ್, RRB IBPS ಕ್ಲರ್ಕ್ ಸೇರಿಸಿ 2000, ಆಮೇಲೆ POದು 400, ಟೋಟಲ್ 2400 ವೇಕೆನ್ಸಿ. 400 ಜನ ಆಲ್ರೆಡಿ ಈಗ ಸೆಲೆಕ್ಷನ್ ತೊಗೊಂಡಿದ್ದಾರೆ, ಅದು ಆಲ್ರೆಡಿ ರಿಸಲ್ಟ್ ಬಂದಿದೆ. ಆ ಜನರು ಮೇನ್ಸಲ್ಲಿ ಈ IBPS RRB ಕ್ಲರ್ಕ್ ಮೇನ್ಸ್ ಪೇಪರ್ ಅಟೆಂಡ್ ಮಾಡಲ್ಲ. ಅದರಲ್ಲಿ ಭಾಳ ಆದರೆ 100 ಜನ ಮಾಡ್ಬೋದು, ಬಟ್ ಅಷ್ಟು ಜನ ಮಾಡಲ್ಲ. ಪ್ರಿಲಿಮ್ಸ್ ಕ್ಲಿಯರ್ ಮಾಡಿದ್ರು ಮೇನ್ಸ್ ಅಟೆಂಡ್ ಮಾಡಲ್ಲ. ಅದು ಒಂದು ಪ್ಲಸ್ ಪಾಯಿಂಟ್ ನಿಮಗೆ. ಅದು ಬಿಟ್ಟರೆ ಇನ್ನು 2000 ಜನ ಅವರು ಇವಾಗ RRB ಕ್ಲರ್ಕ್ ಮೇನ್ಸ್ ಫಸ್ಟ್ ಫೆಬ್ರವರಿಗೆ ಏನೈತಲ್ಲ ಅದನ್ನು ಬರೀತಾರೆ. ಬಟ್ ಇವ್ರದ್ದು ಇನ್ನೂ ರಿಸಲ್ಟ್ ಬಂದಿಲ್ಲ. ಈ 2000 ಜನದ್ದು ಏನು ಪೋಸ್ಟ್ ಅದಾವಲ್ಲ ಕರ್ನಾಟಕದಲ್ಲಿ IBPS ಕ್ಲರ್ಕ್ ಮತ್ತು SBI ಕ್ಲರ್ಕ್ದು, ಆ 2000 ಜನ ಕೂಡ ಇವಾಗ ಫಸ್ಟ್ ಫೆಬ್ರವರಿಯಲ್ಲಿ ಮೇನ್ಸ್ ಎಕ್ಸಾಮ್ ಬರೀತಾರೆ RRB ಕ್ಲರ್ಕ್ದು. ಬಟ್ ಇವ್ರ ರಿಸಲ್ಟ್ ಬಂದಾಗ ಈ 2000 ಜನ ಹೊರಗಡೆ ಹೋಗ್ತಾರೆ. ಅಂದರೆ ಈ 800 ಪೋಸ್ಟಲ್ಲಿ ಈ 2000 ಜನದ ಒಂದು 400 ಜನ ಆದರೂ ಎಕ್ಸಾಮ್ 400 ಜನ ಆದರೂ ಸೀಟ್ ಪಡೆದುಕೊಂಡಿರ್ತಾರೆ. ಈ 2000 ಅಂದರೆ ಆಲ್ರೆಡಿ ಇವರು ಕ್ಲಿಯರ್ ಮಾಡಿದವರು ಇರ್ತಾರೆ, ಇನ್ನೂ ಕಂಟಿನ್ಯೂ ಆಗಿ ಓದ್ತಿರ್ತಾರೆ. ಈ ಪೇಪರ್ ಏನು ಟಫ್ ಇಲ್ಲ. ಇದನ್ನು ಕೂಡ ಇದರಲ್ಲಿ 800ರಲ್ಲಿ 400 ಜನ ಈ 2000 ಜನದೊಳಗಿನ ಜನನೇ ಇರ್ತಾರೆ. ಇವರು ಏನು ಮಾಡ್ತಾರೆ, ನೆಕ್ಸ್ಟ್ ಸೆಲೆಕ್ಷನ್ ಆದರೂ ಕೂಡ IBPS RRB ಕ್ಲರ್ಕನ್ನು ಜಾಯಿನ್ ಆಗಲ್ಲ. RRB ಕ್ಲರ್ಕ್ ಜಾಯಿನ್ ಆಗದೆ ಇರೋದ್ರಿಂದ ಈ 400 ಪೋಸ್ಟ್ ನೆಕ್ಸ್ಟ್ ವೇಟಿಂಗ್ ಲಿಸ್ಟ್, ಅಂದರೆ ಅದು ಈ ರಿಸಲ್ಟ್ ಬಂದ 2 ತಿಂಗಳಾದ ನಂತರ ವೇಟಿಂಗ್ ಲಿಸ್ಟ್ ಬರುತ್ತೆ. ಆ ವೇಟಿಂಗ್ ಲಿಸ್ಟಲ್ಲಿ ಇನ್ನು 400 ಜನ ಜಾಯಿನ್ ಪಡ್ಕೋತಾರೆ. ಇವಾಗ ಕಟ್ ಆಫ್ ಫಸ್ಟ್ ವೇಟಿಂಗ್ ಲಿಸ್ಟ್ ಕಟ್ ಆಫ್ 85ರಿಂದ
95 200ಕ್ಕೆ ಹೇಳ್ತಿರೋದು. ಇದಕ್ಕೆ 100 ಕನ್ವರ್ಟ್ ಮಾಡ್ತಾರೆ. 100 ಕನ್ವರ್ಟ್ ಮಾಡಿದಾಗ 42ರಿಂದ 45 ಅಂತ ಹೇಳ್ಬೋದು. ಆಮೇಲೆ ವೇಟಿಂಗ್ ಲಿಸ್ಟ್ ಬಂದಿಲ್ಲ, ಡೈರೆಕ್ಟ್ ರಿಸಲ್ಟ್ ಬಂದಾಗ 120 ಅಂದ್ಕೊಳ್ರಿ. 120 200ಕ್ಕೆ ಅಂದರೆ 60 100ಕ್ಕೆ 60 ಕಟ್ ಆಫ್ ನಿಲ್ಬೋದು. ಇದು ಕಟ್ ಆಫ್ ಬಗ್ಗೆ ಆಮೇಲೆ ಡಿಸ್ಕಸ್ ಮಾಡೋಣ. ಒಟ್ಟು ಎಲ್ಲರದ್ದು ಸೆಲೆಕ್ಷನ್ ಆಗೇ ಆಗುತ್ತೆ. ಕರೆಕ್ಟಾಗಿ ಮೈಂಡ್ ರಿಲ್ಯಾಕ್ಸ್ ಇಟ್ಕೊಂಡು ನಿಮ್ದು ಎಕ್ಸಾಮ್ ಅಟೆಂಡ್ ಮಾಡಿ ಬರ್ರಿ. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ನೆಕ್ಸ್ಟ್ ಮುಂದಿನ ವರ್ಷದ ಪ್ರಿಪ್ರೇಷನ್ಗೋಸ್ಕರ ಆಲ್ರೆಡಿ ನಾವು ಫೆಬ್ರವರಿ 2ರಿಂದ ಫೌಂಡೇಶನ್ ಬ್ಯಾಚನ್ನು ಸ್ಟಾರ್ಟ್ ಮಾಡೋರಿದ್ದೀವಿ, ರೀಸನಿಂಗ್ ಮತ್ತು ಕ್ವಾಂಟ್ದು. ನಾನು ಇವಾಗ ಅಷ್ಟು ಫ್ರೀ ಇರೋದಿಲ್ಲ ಅಂತ ಅಂದ್ಕೊಂಡು ಕೆಲವೊಂದು ಸತಿ ವಿಡಿಯೋಗಳು ಅಪ್ಲೋಡ್ ಮಾಡೋದಾಗಲ್ಲ. ನಾನು ಈಗ ನೆಕ್ಸ್ಟ್ ಏನು ಫೆಬ್ರವರಿ ಸ್ಟಾರ್ಟ್ ಮಾಡ್ತೀನಲ್ಲ, ಅದು ಮಂಡೇ ಟು ಫ್ರೈಡೇ ವಿಡಿಯೋ ಅಪ್ಲೋಡ್ ಮಾಡ್ತೀನಿ. ಡೈಲಿ ಒಂದು ವಿಡಿಯೋ, ವೀಕ್ಲಿ ಒಂದು ಸಬ್ಜೆಕ್ಟ್ ಮೇಲೆ. ಅಂದರೆ ಒಂದು ವಾರ ಕ್ವಾಂಟ್ದಾಗಿದ್ದರೆ ನೆಕ್ಸ್ಟ್ ವೀಕ್ ರೀಸನಿಂಗ್ದಾಗಿರುತ್ತೆ. ಈ ರೀತಿ ನೆಕ್ಸ್ಟ್ ಏನು ಮುಂದಿನ ವರ್ಷ ಅಂದರೆ 2026 ಈ ಕ್ಯಾಲೆಂಡರ್ ಏನೈತಲ್ಲ ಅದನ್ನು ಟ್ಯಾಲಿ ಮಾಡೋಕ್ಕೋಸ್ಕರ ಈ ಬ್ಯಾಚನ್ನು ಫ್ರೀಯಾಗಿ ಯೂಟ್ಯೂಬಲ್ಲಿ ಸ್ಟಾರ್ಟ್ ಮಾಡಿರೋದು. ಓಕೆ, ಆಲ್ ದ ಬೆಸ್ಟ್ ಫಾರ್ ಯುವರ್ ಎಕ್ಸಾಮ್. ಚೆಂದ ಎಕ್ಸಾಮ್ ಬರೆದು ಬನ್ನಿರಿ. ಎಕ್ಸಾಮ್ ಆದ ನಂತರ ಸಿಗೋಣ. ಥ್ಯಾಂಕ್ ಯು.